we have to treat content creator as a job. Name the national reptile of India. Chameleon. ನಾನಂದ್ರೆ ನಾವು ಇಂಡಿಯನ್ಸ್ ಯಾವಾಗಲೂ ಕಲರ್ ಚೇಂಜ್ ಮಾಡ್ತೀವಲ್ಲ ಅದಕ್ಕೆ chameleon ಅಂತ. Sonu can't be herself. No, I can't be herself in front of the camera. Ada nindu tag. Okay. I can't be myself in front of the camera. Yash avardu FC idittala. He said that if it does not scare you, then it is not an exciting dream. So Shreyas jothe tumba collabs ಮಾಡ್ತೀರಾ. ಆ ಕಾಂಟೆಂಟ್ ಎಲ್ಲ ಹೇಗೆ ಡಿಸ್ಕಸ್ ಮಾಡ್ತೀರಾ? ನಂದು ಶ್ರೇಯಸ್ ಏನು ಗೊತ್ತಾ, ಇಟ್ಸ್ ನೆವರ್ ಇದು ವರ್ಕ್ ಆಗತ್ತಾ, ನಮಗೆ ಮಜಾ ಬರ್ಬೇಕು, ನಮ್ಗೆ ಮಜಾ ಬರ್ಬೇಕು ಮಾಡಕ್ಕೆ, ವಿ ಡೂ ಇಟ್ ಅಂಡ್ ದೆನ್ ವಿ ಡೋಂಟ್ ಕೇರ್. ಆಮೇಲೆ ಏನಾದ್ರು ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾವಿಬ್ರು ಸೇರ್ಬಿಟ್ಟು ಜನ ಬೈಕೋತೀವಿ, ಇವ್ರಿಗೆ ಗೊತ್ತೇ ಇಲ್ಲ, ದೇ ಆರ್ ನಾಟ್ ರೆಡಿ ಫಾರ್ ಅವರ್ ಕಾಂಟೆಂಟ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ ಅಲ್ಲಿಗೆ. ಫಾರ್ ವಿಮೆನ್ ಐ ಆಮ್ ಟೆಲಿಂಗ್, ಇಟ್ ಈಸ್ ನಾಟ್ ಇನಫ್ if you are just talented. You have to present yourself in a certain way. So ivattu nam jothe idare ex-RJ, new reviewer, stand-up comedian and a content creator Sonu Venugopal. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ ಜೊತೆ ಇದ್ದಾರೆ ex-RJ, new reviewer, stand-up comedian and a content creator Sonu Venugopal. Wow! Hi Sonu, welcome to the show. Hey, thank you kane, thank you so much. ಹೇಗಿದ್ಯಾ? ಸೂಪರ್. ನೋಡಕ್ಕೇನೆ ಸೂಪರ್. ಹೌದು, ದಟ್ಸ್ ಟ್ರೂ. ಬಟ್ ರೇಡಿಯೋಲಿ ಯಾರಿಗೂ ಗೊತ್ತಾಗಲ್ಲ, ಸೊ ಅದ್ರ ಬಗ್ಗೆ ಏನ್ ಜಾಸ್ತಿ ಮಾತಾಡೋದು ಬೇಕಿಲ್ಲ. ಪರವಾಗಿಲ್ಲ, ನಾವು ವಿಡಿಯೋನೂ ಹಾಕ್ತೀವಿ. ಈ ಮಟ್ಟಿಗೆ ರೇಡಿಯೋ ಬೆಳೆದ್ಬಿಟ್ಟಿದೆ. ಇಲ್ಲ ಬಟ್ ನಂಗೆ ಗೊತ್ತು, ಡಿಜಿಟಲ್ ಗೊತ್ತು ಕಣೆ. ಅಯ್ಯಪ್ಪ ಸರಿ. ಬಟ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಆಲ್ಸೋ ಎಕ್ಸ್-ಆರ್ಜ್ ಅಂತ ಹೇಳ್ಬಿಟ್ಟಿಲ್ಲ, ಸೊ ಯಾವಾಗ್ಲೂ ಆ ಕಡೆ ನಾನು ಕೂತ್ಕೊಳ್ತಾ ಇದ್ದೆ, ಈ ಕಡೆ ಕೂತ್ಕೊಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇದೇ ರೇಡಿಯೋ ಸ್ಟೇಷನ್. ಸೊ ಇಟ್ಸ್ ಗುಡ್ ಟು ಬಿ ಬ್ಯಾಕ್. ಸೊ ಸಿನ್ಸ್ ಯು ಆರ್ ex-RJ, why don't you start the show? ಇಲ್ಲಪ್ಪ ಆತರ ನಮ್ದೇನಂದ್ರೆ ನಮ್ದು ಹೆಂಗ್ ಗೊತ್ತಾ, ಹಳೇದೇನಾದ್ರೂ ನಾನು ಮರ್ತೋಗ್ಬಿಟ್ಟಿರ್ತೀನಿ. ಬಟ್ ಹೌದು, ಕಣಕಣದಲ್ಲೂ ಬೆಂಗಳೂರು ಸಿಟಿ FM ಅಂದ್ರೆ ರೇಡಿಯೋ ಸಿಟಿ ನೀವು ಕೇಳ್ತಾ ಇದ್ದೀರಾ. ನನ್ನ ಹೆಸರು ಸೋನು, ಇದು ಸಂಜೆ ಶೋ. ನನ್ನ ಜೊತೆ ಇದ್ದಾರೆ ಸ್ನೇಹಾ ಶೆಣೈ. ಆಮೇಲೆ ಬಿಟ್ರೆ ಇಲ್ಲಪ್ಪ ಇಲ್ಲ ಬೇಡ ಬೇಡ ಪ್ಲೀಸ್. You're happy there? I'm happy, yes. How does it feel for you to be in that chair? ಅದೇ ಹೇಳಿದ್ನಲ್ಲ, it just feels that what I'm doing is right. ಅಂದ್ರೆ ಇವಾಗ ಏನಾಗತ್ತಂದ್ರೆ ಯಾವಾಗ್ಲೂ ಇಟ್ಸ್ ಅ ಜರ್ನಿ ಅಲ್ಲ. ಮಧ್ಯ ನೀವು ಡಿಟೋರ್ ತಗೊಳ್ತೀರಾ ಅಥವಾ ನೀವು ಏನೋ ಬೇರೆದನ್ನ ಮಾಡ್ಕೋಬೇಕು ಅಂತ ಏನೋ ಡಿಸೈಡ್ ಮಾಡ್ತೀರಾ. ಅದು ಹೊಸದಾಗಿ ಯಾವಾಗ ನೀವು ಆ ಪ್ರಯತ್ನ ಮಾಡ್ತಿರ್ತೀರಾ, ಯಾವಾಗ್ಲೂ ಡೌಟ್ಸ್ ಇರುತ್ತೆ, ಇದು ವರ್ಕ್ ಆಗತ್ತೋ ಇಲ್ವೋ ಅಂತ. ಸೊ ವೆನ್ ಐ ಡಿಸೈಡೆಡ್ ಟು ಲೀವ್ ರೇಡಿಯೋ, ನನಗೆ ಐ ವಾಸ್ quite unsure, to be very honest. ಯಾಕಂದ್ರೆ ಅದು ಎವ್ರಿ ಮಂತ್ ಸ್ಯಾಲರಿ, ಆ ಒಂದು ಕಂಫರ್ಟ್ ಇರಲ್ಲ. ನಾನು ಹೀಗೇನೆ ಸಸ್ಟೈನ್ ಮಾಡಬಹುದಾ ಅಂತ ಆ ಡೌಟ್ ಡೆಫಿನೆಟ್ಲಿ ಇತ್ತು. ಅಂಡ್ ಆಲ್ಸೋ ರೇಡಿಯೋ ಆಸ್ ಅ ಮೀಡಿಯಂ ಐ ಹ್ಯಾವ್ ಆಲ್ವೇಸ್ ಲವ್. ನಾನು ಇದೆಲ್ಲ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ, ಬಟ್ ರೇಡಿಯೋ ಜಾಯ್ನ್ ಆಗಬೇಕು ಅಂತ ಸ್ಕೂಲಿಂದ ಆಸೆ ಇತ್ತು. ಸೊ ಇಟ್ ಹ್ಯಾಸ್ ಬಿನ್ ಅ ವೆರಿ ಲಾಂಗ್ affair, I can say. So adayitu, but then a lot of uncertainties. Will it happen, will it not happen? Because I think that's the risk one has to take. But I feel that okay, it's not that bad. Parvagilla nadita ide anta. ಸೊ ಸ್ಕೂಲ್ ಇಂದ ಅನ್ಕೊಂಡಿದ್ದೆ ಜಾಯ್ನ್ ಆಗ್ಬೇಕು ಅಂತ. ಎಷ್ಟು ವರ್ಷ ರೇಡಿಯೋಲ್ ಕೆಲಸ ಮಾಡಿದ್ದು? 8 years. Okay. Yes. 8 years as an RJ? ಇಲ್ಲ, 2013 ಅಲ್ಲಿ ಆಸ್ ಅನ್ ಇಂಟರ್ನ್ ಜಾಯ್ನ್ ಆಗಿದ್ದೆ. ಅಂಡ್ ಮಾರ್ನಿಂಗ್ ಶೋ ಪ್ರೊಡ್ಯೂಸರ್ ಆಗಿದ್ದೆ. ಹಾಗೆ 2 ವರ್ಷ ಮಾರ್ನಿಂಗ್ ಶೋ ಪ್ರೊಡ್ಯೂಸ್ ಮಾಡ್ತಾ ಆಫ್ಟರ್ನೂನ್ ಶೋ ಹೋಸ್ಟ್ ಮಾಡಕ್ ಶುರು ಮಾಡಿದೆ. ದೆನ್ ಐ ಟುಕ್ ಅ ಬ್ರೇಕ್. ಅಲ್ಲಿ 5 years ಮಾಡಿದ್ಮೇಲೆ ಐ ಟುಕ್ ಅ ಬ್ರೇಕ್. ನಾನು ಸ್ವಿಟ್ಜರ್ಲೆಂಡಿಗೆ ಹೋದೆ. ವಾಪಸ್ ಬಂದ್ಮೇಲೆ ಇಲ್ಲೇ ಜಾಯ್ನ್ ಆದೆ. ಅಂಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ, ಯಾಕಂದ್ರೆ ನಾನು ಕನ್ನಡ ರೇಡಿಯೋ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಸ್ಟಾರ್ಟ್ ಮಾಡಿದ್ದು ವಿತ್ ಬಾಲಿವುಡ್ ರೇಡಿಯೋ ಸ್ಟೇಷನ್. ಅಂಡ್ ಬಿಕಾಸ್ ನಾನು ಹುಟ್ಟಿದ್ದು ನಮ್ಮ ಅಪ್ಪನ ಟ್ರಾನ್ಸ್ಫರಬಲ್ ಜಾಬ್ ಇರೋ ಕಾರಣದಿಂದ ನಾನು ಎಲ್ಲ ಕಡೆ ಬೆಳೆದಿದ್ದೆ. ಸೊ ಐ ಕೆನಾಟ್ ಸೇ ಐ ಗ್ರೂ ಅಪ್ ವಾಚಿಂಗ್ ಕನ್ನಡ ಫಿಲ್ಮ್ಸ್. ಯಾಕಂದ್ರೆ ಆಕ್ಸೆಸ್ ಇರ್ಲಿಲ್ಲ. ಅಂದ್ರೆ ಸ್ವಲ್ಪ ವರ್ಷ ಗುಜರಾತ್ದಲ್ಲಿದ್ದೆ ಅಂಡ್ ನಾರ್ತ್ ಕರ್ನಾಟಕ ಅಲ್ಲಿ ಕೂಡ, ಅಂದ್ರೆ ಅಲ್ಲಿ ಹಿಂದಿ ಮಾತಾಡಿದ್ರೆ ಏನ್ ತೊಂದರೆ ಇಲ್ಲ, ಬಿಕಾಸ್ ಕ್ಲೋಸರ್ ಟು ಮಹಾರಾಷ್ಟ್ರ ಅಲ್ಲ. ಸೊ ಹಾಗಾಗಿ ಆಮೇಲೆ ಇಲ್ಲಿ ಮೈಸೂರು ಬೆಂಗಳೂರಿಗೆ ಬಂದ್ಮೇಲೆ ದೇರ್ ವಾಸ್ ಜಾಸ್ತಿ ಕನ್ನಡ ಎಕ್ಸ್ಪೋಜರ್ ಆಗಕ್ ಶುರು ಆಯ್ತು. ಬಟ್ ಬೈ ದೆನ್ ನಂದು ಫೌಂಡೇಶನ್ ವಾಸ್ ಬಿಲ್ಟ್.
ಅಂದ್ರೆ ನಮ್ಮ ಅಪ್ಪನ ಜೊತೆ ನಾನು ಬಾಲಿವುಡ್ ಸಿನಿಮಾ ನೋಡಿರೋದ್ನ ಅದೇ ಜಾಸ್ತಿ ಇದೆ. ಆಮೇಲೆ ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ದಟ್ ಯಾರೋ ಒಬ್ರು ನನ್ ಟ್ರಸ್ಟ್ ಮಾಡ್ತಾ ಇದ್ದಾರೆ, ಬಿಕಾಸ್ ನನ್ ಸಿನಿಮಾ ನಾಲೆಜ್ ಅಷ್ಟು ಇರ್ಲಿಲ್ಲ ಟು ಹೋಸ್ಟ್ ಅ ಶೋ ಅಂತ. ಸೊ ಐ ವಾಸ್ ವೆರಿ ಲೈಕ್ ಎಕ್ಸೈಟೆಡ್. ಓಕೆ, ಇಟ್ಸ್ ಅ ಗುಡ್ ಥಿಂಗ್. ಅಂದ್ರೆ ನಂಗೆ ಏನಂದ್ರೆ ಗೊತ್ತಾ, ಐ ನೀಡ್ ಟು ಬಿ ಚಾಲೆಂಜ್ಡ್ ಎವ್ರಿ ನೌ ಅಂಡ್ ದೆನ್. ಅಂದ್ರೆ ನನಗೆ ಹಿಂಗ್ ಫುಲ್ ಸಮುದ್ರದ ಎಲ್ಲೋ ಒಂದು ಆಳದಲ್ಲಿ ಫುಲ್ ಬಿಟ್ಬಿಡ್ಬೇಕು ನಂಗೆ. ಅಂಡ್ ದಟ್ಸ್ ಎಕ್ಸೈಟಿಂಗ್ ಫಾರ್ ಮಿ. ಅಂಡ್ ಈಜ್ತೀನೋ ಮುಳುಗ್ತೀನೋ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ದಟ್ ಎಕ್ಸೈಟ್ಮೆಂಟ್ ಇಸ್ ದೇರ್. ಸೊ ದಟ್ಸ್ ವಾಟ್ ವಾಸ್ ಎಕ್ಸೈಟಿಂಗ್ ಆವಾಗ. ಆಮೇಲೆ ಅಗೇನ್ ಅವಾಗ ಮಾಡ್ತಾನೆ ಐ ಹ್ಯಾಡ್ ಸ್ಟಾರ್ಟೆಡ್ ಸ್ಟ್ಯಾಂಡ್ ಅಪ್. ಡಿಡ್ಂಟ್ ನೋ ದಟ್ ಇಟ್ ವಿಲ್ ಬಿ ಟೇಕನ್ ಸೋ ವೆಲ್, ಬಿಕಾಸ್ ಎವ್ರಿಥಿಂಗ್ ಇದೆಲ್ಲ ಈ ಫೀಲ್ಡ್ ಅಲ್ಲಿ ಎವ್ರಿಥಿಂಗ್ ಇಸ್ ಅ ರಿಸ್ಕ್. ಕರೆಕ್ಟ್. ಅಂದ್ರೆ ನಾವು ಪ್ರಯತ್ನ ಮಾಡ್ತೀವಿ, ಬಟ್ ನಾಟ್ ನೆಸೆಸರಿಲಿ ಎವ್ರಿಬಡಿ ವಿಲ್ ಕ್ಲಿಕ್ ಅಲ್ಲ. ಸೊ and you clicked. ಅಂದ್ರೆ it's going on fine. We don't know yet, because again you'll have to challenge yourself. ನನಗೇನು ಮೈ ಬಿಗ್ಗೆಸ್ಟ್ ಫಿಯರ್ ಏನಂದ್ರೆ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ನನಗೆ ಬೋರಿಂಗ್ ಆಗಬಾರ್ದು. ಸೊ ನೀನು ಸ್ಟ್ಯಾಂಡ್ ಅಪ್ ಮಾಡ್ಕೊಂಡು ಮಿರರ್ ಮುಂದೆ? ಇಲ್ಲ, ಐ ಹ್ಯಾವ್ ನೆವರ್ ಡನ್ ದಟ್ ಆಕ್ಚುಲಿ. ನನಗೆ ಕಾನ್ಶಿಯಸ್ ಆಗ್ತೀನಿ ವೆನ್ ಐ ಸಿ ಮೈ ಸೆಲ್ಫ್ ಸ್ಕ್ರೀನ್ ಮೇಲೆ ಆಯ್ತು ಅಥವಾ ಅದಕ್ಕೆ ನಾನು ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋದು. ಅದಕ್ಕೆ ಐ ಆಮ್ ನೆವರ್ ಮೈ ಸೆಲ್ಫ್ ಆನ್. ಹೌದಾ? ಐ ಆಮ್ ಅ ಲಿಟಲ್ ಕಾನ್ಶಿಯಸ್ ಟು ಬಿ ಮೈ ಸೆಲ್ಫ್ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ. Okay. ಅದಕ್ಕೆ ಯಾವಾಗಲೂ ಐ ಯೂಸ್ ಕ್ಯಾರೆಕ್ಟರ್ಸ್ ಆಸ್ ಅ crutch. Wow. Yeah. That's interesting. ಎಷ್ಟು ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡಿದ್ಯಾ? ಐ ಥಿಂಕ್ ಒಂದು 5-6 ಇದೆ, ಬಟ್ ಐ ಫೀಲ್ there is more. ಬಟ್ 5-6 ಇದೆ ಇವಾಗ, ಇಫ್ ಯು ಕೌಂಟ್. Which is your favorite character? My favorite character ಅಂತ ಹೇಳೋದು ಕಷ್ಟ. ಅಂದ್ರೆ ಅದು ಫೇಸಸ್ ಇರತ್ತಲ್ಲ, ನೀವು ಹೊಸದಾಗಿ ಯಾವಾಗ ಏನಾದ್ರು ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡ್ತೀರಾ ಅದೇ ನಿಮ್ ಫೇವ್ರೇಟ್ ಆಗ್ಬಿಡುತ್ತೆ. ಬಿಕಾಸ್ ಯು ಆರ್ ಗಿವಿಂಗ್ ಇಟ್ ಆಲ್. ಓ ಇದನ್ ಹಿಂಗ್ ಮಾಡೋಣ, ಓ ಇವ್ರದ್ದು ಹಿಂಗಿರ್ಲಿ ಅಂತ. ಬಟ್ ಮ್ಯಾಕ್ಸಿಮಮ್ ಲವ್ ಸಿಕ್ಕಿದ್ದು ಅಫ್ಕೋರ್ಸ್ ಫಾರ್ ಬಾಜು ಮನಿ ಕಾಕು, ದೆನ್ ದೇರ್ ವಾಸ್ ಅಂಕಲ್ ಶೇಷಾದ್ರಿ, ದೆನ್ ಕೃತಿಕಾ ಆಲ್ಸೋ ಗಾಟ್ ಲೈಕ್ ಲಾಟ್ ಆಫ್ ಲವ್. ವಾಟ್ ಐ ಲೈಕ್ ಇಸ್ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಇಷ್ಟ ಆಗಿದ್ದಾರೆ, ವಿಚ್ ಮೀನ್ಸ್ ದಟ್ ಪ್ರಾಬಬ್ಲಿ ಎಲ್ಲ ವರ್ಕ್ ಆಗಿದೆ ಅಂತ. ಯಾರು ಒಬ್ರು ಬಂದ್ಬಿಟ್ಟು ನನ್ಗೆ ಹೇಳಿಲ್ಲ, ಹೇ ನಿಮ್ದು ಆ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಗಿಲ್ಲ ಅಂತ. ಈವನ್ ಇಫ್ ಐ ಆಮ್ ಪ್ಲೇಯಿಂಗ್ ಸಂಬಡಿ ಅನಾಯಿಂಗ್ ಆನ್ ಕ್ಯಾಮ್ರಾ, ದಟ್ ಆಲ್ಸೋ ಇಸ್ ಲೈಕ್ಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಡಿಡ್ ದಟ್ ಬ್ರೈಟ್ ಟು ಬಿ. ಅಂದ್ರೆ ನನ್ನ ಫ್ರೆಂಡ್ ಅವಳು ಏನಾದ್ರು ಆಗಿದ್ರೆ ನಾನು ಐ ವುಡ್ ನೆವರ್ ಬಿ ಫ್ರೆಂಡ್ಸ್ ವಿತ್ ಹರ್ ಫಸ್ಟ್ ಆಫ್ ಆಲ್. ಬಟ್ ಅದನ್ನು ಇಷ್ಟಪಟ್ಟಿದ್ದಾರೆ. ಅಂಡ್ ದೆನ್ ರಾಜು ಟೇಲರ್ ಲಾಟ್ ಆಫ್ ಪೀಪಲ್. ಸೊ ಇಟ್ಸ್ ನೈಸ್. ಈ ಥಾಟ್ ಹೇಗ್ ಬರುತ್ತೆ, ಓಕೆ ಈ ತರ ಕ್ಯಾರೆಕ್ಟರ್ ಬಿಲ್ಡ್ ಮಾಡಬಹುದು ಅಂತ? ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ ಹೋಗ್ಬಿಟ್ಟು ಜನರ ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ. ಲೈಕ್ ಫಾರ್ ಎಕ್ಸಾಂಪಲ್ ನಮ್ ಗ್ರೋಸರಿ ಅಂಗಡಿದವನಿದಾನೆ, ಅವ್ರ ಹತ್ರ ನಾನು ಹೋಗ್ಬಿಟ್ಟು ಐ ಜಸ್ಟ್ ಟಾಕ್ ಟು ಹಿಮ್. ಅಂಡ್ ಐ ಫೀಲ್ ದಟ್ ಎವ್ರಿಬಡಿ ಈಸ್ ವೆರಿ ಇಂಟ್ರೆಸ್ಟಿಂಗ್ ಇಫ್ ಯು ಗಿವ್ ದಮ್ ಎನಫ್ ಟೈಮ್. ನಾವೇನ್ ಮಾಡ್ತೀವಿ, ಒಂದು ಕೆಲವು ಪ್ರಶ್ನೆಗಳನ್ನ ಕೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಬಿಡ್ತೀವಿ, ಓ ಇವ್ರು ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ಅಂತ. ಸಮ್ಟೈಮ್ಸ್ ಇಟ್ಸ್ ನೈಸ್ ಟು ಲೆಟ್ ದೆಮ್ ಟಾಕ್ and you only listen, and that's what I do. So ಪ್ರತಿ ಸತಿ ಗ್ರೋಸರಿ ಶಾಪಿಂಗ್ ಹೋದಾಗ ಅಲ್ಲೇ ಸಹಕಾರ ನಗರ ಅಲ್ಲಿ ಬಾಲಾಜಿ ಗ್ರೋಸರಿ ಅಂಗಡಿ ಇದೆ, I'll just randomly go, I'll ask him ನಿಮ್ ಪೊಲಿಟಿಕಲ್ ವಿಚಾರ ಏನು, ನೀವ್ ಏನು, then he opens up. Okay, because ಅವ್ರಿಗೆ ಗೊತ್ತು ನಾನು ಕೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕು, ನಾನು ಯಾವಾಗ ಬೇರೆ ರೇಡಿಯೋ ಸ್ಟೇಷನ್ ಅಲ್ಲಿ ಇದ್ದಾಗ ಓಬೀಸ್ ಮಾಡ್ತಾ ಇದ್ದಲ್ಲ, ಹಿ ವಾಸ್ ಮೈ ಮೇನ್ ವಾಯ್ಸ್. ನಾನು ಹೋಗ್ಬಿಟ್ಟು ಫಸ್ಟ್ ಅವ್ರಿಗೆ ಕೇಳ್ತಾ ಇದ್ದೆವು, ಅಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಿತ್ತು. ಸೊ ಐ ಲೈಕ್ ಇಂಟ್ರಾಕ್ಟ್. ನಮ್ ಟೇಲರ್ ಜೊತೆ ನಾನು ತುಂಬಾ ಆಕ್ಚುಲಿ ನಮ್ಮ ಅಮ್ಮನ್ ಟೇಲರ್ ಸರ್ ರಾಜು ಟೇಲರ್, ನಾನು ಅವ್ರ ಜೊತೆ ತುಂಬಾ ಇಂಟ್ರಾಕ್ಟ್ ಮಾಡ್ತೀನಿ. ವೆನ್ ಯು ಇಂಟರಾಕ್ಟ್ ವಿತ್ ಲಾಟ್ ಆಫ್ ಪೀಪಲ್, ಲೈಕ್ ಐ ನೋ ಕಪಲ್ ಆಫ್ ಗೈಸ್. ಸೊ ರಾಜು ಟೇಲರ್ ಇಸ್ ಬೇಸ್ಡ್ ಆನ್ ಹಿಸ್ ಕ್ಯಾರೆಕ್ಟರ್ ಅಥವಾ? ಅಂದ್ರೆ ಅಫ್ಕೋರ್ಸ್ ನಾನು ಎಕ್ಸಾಜರೇಟ್ ಮಾಡಿರ್ತೀನಿ ಅದನ್ನ, ಅದೇನು ಇದ್ದಿರೋ ಹಾಗೆ ಮಾಡಲ್ಲ. ಬಿಕಾಸ್ ಐ ಫೀಲ್ ಕಾಮಿಡಿ ಇಸ್ ರಿಯಾಲಿಟಿ ಪ್ಲಸ್ ಎಕ್ಸಾಜರೇಷನ್. ಸೊ ಐ ಎಕ್ಸಾಜರೇಟ್ ಆಬ್ವಿಯಸ್ಲಿ, ಬಟ್ ಹೆಸರು ಅವ್ರದೇ ಇದೆ. ಅಂಡ್ ಕೆಲವು ಮಾತುಗಳು ಅವ್ರೇನ್ ಹೇಳ್ತಾರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಅವ್ರೇನಾದ್ರು ಡಿಸೈನ್ ಐಡಿಯಾಸ್ ಎಲ್ಲ ಕೊಡೋವಾಗ ನಾನು ಅದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೋತೀನಿ, ಓ ಹಿಂಗ್ ಮಾಡ್ಬೋದು ಅಂತ. ಬಟ್ ಇಟ್ಸ್ ನೆವರ್ ದಟ್ ಅವ್ರನ್ನ ಭೇಟಿ ಆಗಿದ್ ಬಂದಿದ ತಕ್ಷಣ ನಾನು ಏನಾದ್ರು ಬರಿತೀನಿ ಅಂತ. ನಾನು ಅದು ಸ್ವಲ್ಪ ಯೋಚನೆ ಮಾಡ್ತೀನಿ, ಅಂಡ್ ದೆನ್ ಐ ರೆಕಾರ್ಡ್ ಅಂಡ್ ದೆನ್ ಐ ಪುಟ್ ಇಟ್. ಅಂದ್ರೆ ಐ ಥಿಂಕ್ ನನ್ನ ಕಾಂಟೆಂಟಿಗೆ ಫಸ್ಟ್ ಆಡಿಯನ್ಸ್ ನಾನೇ. ಅದು ನನಗೆ ಇಂಟ್ರೆಸ್ಟಿಂಗ್ ಅನ್ಸ್ಲಿಲ್ಲ ಅಂದ್ರೆ ದೆನ್ ಮೋಸ್ಟ್ ಲೈಕ್ಲಿ ನಿಮಗೂ ಇಷ್ಟ ಆಗಲ್ಲ. ದಟ್ಸ್ ವಾಟ್ ಐ ಫೀಲ್. ಇಟ್ ಹ್ಯಾಸ್ ಟು ಕ್ಲಿಕ್ ವಿತ್ ಮೀ. ನಾನು ನೋಡ್ಬಿಟ್ಟು ನಗ್ಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಮೊನ್ನೆ ಯಾವ್ದೋ ವಾಸ್ತು ಅಂಕಲ್ಸ್ ಮಾಡಿದ್ವಿ ನಾನು ಮತ್ತೆ ಶ್ರೇಯಸ್, ಅಂಡ್ ನನಗೆ ನಗು ಬಂತು. ಐ ವಾಸ್ ಲೈಕ್ ಓಕೆ, ಅಂಡ್ ನಾನೇ ಪದೇ ನೋಡಿದ್ದೀನಿ ನಿಜವಾಗ್ಲೂ, ಬಿಕಾಸ್ ಇಟ್ ವಾಸ್ ಸೋ ಫನಿ. ಸೊ ಐ ಹ್ಯಾವ್ ಟು ಬಿ ಎಂಟರ್ಟೈನ್ಡ್ ಬೈ ಮೈ ಸೆಲ್ಫ್. ಸೊ ಎಲ್ಲಾ ವಿಡಿಯೋಸ್ ಪದೇ ನೋಡಲ್ವಾ? ಇಲ್ಲ, ರಿಯಲಿ? ಇವಾಗ ನೋಡು, ಬಿಕಾಸ್ ಯು ಆರ್ ಆಲ್ಸೋ ಅ ಕಾಂಟೆಂಟ್ ಕ್ರಿಯೇಟರ್. ಒಂದು ಡಿಟ್ಯಾಚ್ಮೆಂಟ್ ಅನ್ನೋದು ಬರುತ್ತೆ. ನಾನ್ ನೋಡ್ತೀನಿ. ನೀನ್ ನಿಂದೆ ವಿಡಿಯೋಸ್ ನೋಡ್ತೀಯಾ? ನಂದೇ ನೋಡೋದು ನಾನು. ರಿಯಲಿ? ಇಲ್ಲ, ಐ ಥಿಂಕ್ ಕೀಪ್ ವಾಚಿಂಗ್, ಲೈಕ್ ರ್ಯಾಂಡಮ್ಲಿ ಐ ಕೀಪ್ ವಾಚಿಂಗ್. ಅಂದ್ರೆ ಹಳೇದೆಲ್ಲ ನೋಡ್ತೀಯಾ? ಇಲ್ಲ, ಆವತ್ತಿನ ಹಾಕಿದ್ದು. ಓ ಇಲ್ಲ, ನನಗೆ ಆಲ್ಸೋ ನನಗೆ
ಅಂಡ್ ಇವಾಗ ಏನ್ ಮಾಡಿದೀನಿ, ಈ ವರ್ಷ ಅಂತೂ ಪ್ರತಿದಿನ ಕಾಂಟೆಂಟ್ ಹಾಕ್ತಾ ಇದೀನಲ್ಲ, ನನಗೆ ಅದು ಹೌ ಡಿಫಿಕಲ್ಟ್ ಇಸ್ ಇಟ್ ಅಂದ್ರೆ ವಾರಕ್ಕೊಂದ್ 2 ಕಾಂಟೆಂಟ್ ಥಿಂಕ್ ಮಾಡಿ ಬರೆಯಕ್ಕೆ ಇಸ್ ಡಿಫಿಕಲ್ಟ್. ಅಂತದ್ರಲ್ಲಿ ಎವ್ರಿ ಸಿಂಗಲ್ ಡೇ ವಿತೌಟ್ ಮಿಸ್ಸಿಂಗ್ ಒಂದ್ ದಿನಾನು. ಐ ಥಿಂಕ್ ಮಧ್ಯದಲ್ಲಿ 2 ದಿನ ನಾಟ್ ವೆಲ್, ಬಟ್ ಹ್ಯಾಟ್ಸ್ ಆಫ್. ಅಲ್ಲ, ಇಟ್ಸ್ ನಾಟ್, ಟ್ರಸ್ಟ್ ಮೀ, ಇಟ್ಸ್ ನಾಟ್ ಅ ಬಿಗ್ ಡೀಲ್ ಆಯ್ತಾ. ನಾನು ಏನಕ್ಕೆ ಇದನ್ನ ಶುರು ಮಾಡಿದ್ದು ಅಂದ್ರೆ ನನ್ನ ಲೈಫಲ್ಲೂ ಒಂದ್ ಸ್ವಲ್ಪ ಡಿಸಿಪ್ಲಿನ್ ಬರ್ಲಿ, ಬೇರೆಯವ್ರ ಲೈಫಲ್ಲೂ ಬರ್ಲಿ, ದಿನಾಗ್ಲೂ ಈ ಟೈಮ್ಗೆ ಅದು ಇದೆ. ಬಟ್ ಆಲ್ಸೋ ನನ್ಗೇನ್ ಅನ್ಸುತ್ತೆ ಅಂದ್ರೆ ವಿ ಹ್ಯಾವ್ ಟು ಟ್ರೀಟ್ ಕಾಂಟೆಂಟ್ ಕ್ರಿಯೇಟರ್ ಆಸ್ ಅ ಜಾಬ್, ಯು ನೋ. ಸೊ ಇಟ್ ಈಸ್ ಅವರ್ ಜಾಬ್ ಅಲ್ವಾ. ಸೊ ನಾನು ಐ ವಾಸ್ ಲೈಕ್ ಓಕೆ, ವಿಲ್ ಚಾಲೆಂಜ್ ಅವರ್ ಸೆಲ್ವ್ಸ್, ಮಾಡಕ್ ಆಗತ್ತಾ ಇಲ್ವಾ ಅಂತ. ಆಲ್ಮೋಸ್ಟ್ ಹಾಫ್ ಅ ಇಯರ್ ಹೋಯ್ತು, ವಿ ಹ್ಯಾವ್ ಮ್ಯಾನೇಜ್ಡ್. ಅಂಡ್ ಐ ಥಿಂಕ್ ನೆಕ್ಸ್ಟ್ 3-4 months also I think ಹೋಗುತ್ತೆ, ಗಾಡಿ ಹೋಗುತ್ತೆ. ಬಟ್ ದ ಥಿಂಗ್ ಇಸ್ ದಟ್ ಇಟ್ ಡಸ್ ರಿಕ್ವೈರ್ ಯು ಟು ಬಿ ಕಾನ್ಸ್ಟೆಂಟ್ಲಿ ಅಲರ್ಟ್. ಅಂದ್ರೆ ಬಟ್ ನನಗೆ ಯಾವ ರೀತಿಯಿಂದ ಹೆಲ್ಪ್ ಆಗಿದೆ ಅಂದ್ರೆ, ನಾನು ಡಿಜಿಟಲ್ ಡಿಟಾಕ್ಸ್ ಅನೌನ್ಸ್ ಮಾಡದೆ ತಗೋಬಹುದು, ಯು ನೋ, ಲೈಕ್ ಬಿಕಾಸ್ ಮೈ ಕಾಂಟೆಂಟ್ ಇಸ್ ಪ್ಲಾನ್ಡ್. ಡಿಜಿಟಲ್ ಡಿಟಾಕ್ಸ್ ಅಂದ್ರೆ ಐ ಆಮ್ ನಾಟ್ ಕನ್ಸ್ಯೂಮಿಂಗ್ ಕಾಂಟೆಂಟ್. ನಾನು ಹಾಕಕ್ಕೆ ಯಾರು ಬೇಡ ಅಂದಿಲ್ಲ. ನೀವು ಡಿಜಿಟಲ್ ಡಿಟಾಕ್ಸ್ ಮೇಲೆ ಇದ್ರೆ ನಂಗೆ ಪ್ರಾಬ್ಲಮ್, ಅದು ನಾನಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇಟ್ ಹಸ್ ಆಕ್ಚುಲಿ ಹೆಲ್ಪ್ ಮೀ. ಸೊ ಏನ್ ಮಾಡ್ತೀನಿ, ನಾನು ಒಟ್ಟಿಗೆ ಒಂದು 10-15 ಸ್ಕ್ರಿಪ್ಟ್ ಬರೀತೀನಿ. ಓಕೆ, ಲೈಕ್ ಐಡಿಯಾಸ್ ಹಂಗೆ ಬರ್ತಾನೆ ಇರತ್ತಲ್ಲ, ಬರ್ತಾ ಆಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ರಾತ್ರಿ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ 2 ಬರ್ದ್ಬಿಡ್ತೀನಿ. ಬಿಕಾಸ್ ಯು ನೋ ದೀಸ್ ಐಡಿಯಾಸ್ ಇನ್ ಯೋರ್ ಹೆಡ್. ಅಂದ್ರೆ ನಾನೇನಂದ್ರೆ ಐಡಿಯಾ ಬಂದಿದ ತಕ್ಷಣ ಪೇಪರ್ ಪೆನ್ ಇಟ್ಕೊಂಡು ಕೂಡಲ್ಲ ನಾನು. ಐ ಕೀಪ್ ಥಿಂಕಿಂಗ್, ಇದನ್ನು ಮಾಡ್ಬೋದು. ಸೊ ದ ಮೈಂಡ್ ಇಸ್ ವರ್ಕಿಂಗ್. ದೆನ್ ಯು ಸಿಟ್ ಆರಾಮ್ಸೆ ಅರ್ಧ ಗಂಟೆಯಲ್ಲಿ 3-4 ರೀಲ್ ನೀನ್ ಬರ್ದ್ಬಿಡ್ಬೋದು. ಸೊ ವಿ ಡೂ ದಟ್. ಅದಾದ್ಮೇಲೆ ಶೂಟ್ ಮಾಡ್ತೀವಿ, ಎಡಿಟ್ ಮಾಡಿ ಹಾಕ್ತೀನಿ ಅಷ್ಟೇ. ಸೊ ವೀಕೆಂಡ್ಸ್ ಅಲ್ಲಿ ಶೂಟ್ ಮಾಡೋದು ಅಂಡ್ ದೆನ್ ಥ್ರೂ ಔಟ್. ಆಕ್ಚುಲಿ ಹಂಗೂ ಇಲ್ಲ ಗೊತ್ತಾ, ನಾನು ಯಾವಾಗ ಫ್ರೀ, ಇವತ್ತು ಐ ಆಮ್ ಫೀಲಿಂಗ್ ಗುಡ್ ಅಂತ ಅನ್ಸಿದ ತಕ್ಷಣ ಐ ಹ್ಯಾವ್ ಅ ಟೀಮ್ ಆಬ್ವಿಯಸ್ಲಿ. ಅವ್ರು ಬಂದ್ಬಿಟ್ಟು ಶೂಟ್ ಮಾಡಿ ನಂಗೆ ಹೆಲ್ಪ್ ಮಾಡ್ತಾರೆ. ದೆನ್ ಐ ಆಲ್ಸೋ ಹ್ಯಾವ್ ಹರ್ಷಿತಾ ಅಂತ ಒಬ್ಳು, ಅವಳ ಜೊತೆ ಕೂತು ನಾನು ಡಿಸ್ಕಸ್ ಮಾಡ್ತೀನಿ, ಇದು ವರ್ಕ್ ಆಗತ್ತೇನೆ, ಇದು ವರ್ಕ್ ಆಗಲ್ವೇನೋ ಅಂತ. ಸೊ ಬಿಕಾಸ್ ಐ ಫೀಲ್ ಇಟ್ ಇಸ್ ಅ ಕೊಲಾಬರೇಟಿವ್ ಪ್ರಾಸೆಸ್. ಹರ್ಷಿತಾ ಅಂದ್ರೆ ಫ್ರೆಂಡಾ ಇಲ್ಲ ಇಂಟರ್ನಾ? ಇಲ್ಲ, ನೋ, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಕಾಲ್ ಹರ್ ಮೈ ಇಂಟರ್ನ್. ಶಿ ವರ್ಕ್ಸ್ ವಿತ್ ಮೀ. ಅಂದ್ರೆ ಬಿಕಾಸ್ ಐ ಥಿಂಕ್ ಒಬ್ಬರೇ ಈಸ್ ಬೋರಿಂಗ್. ಒಬ್ಬರೇ ಕೆಲಸ ಮಾಡೋದು ಗೆಟ್ಸ್ ಬೋರಿಂಗ್. ಒಂದು 4-5 ಪಾಯಿಂಟ್ ಆಫ್ ವ್ಯೂ ಇದ್ರೆ ಅದು ಮಜಾ ಬರುತ್ತೆ. ಸೊ ಇವರೆಲ್ಲ ನನಗೆ ಸ್ಟ್ಯಾಂಡ್ ಅಪ್ ಮೂಲಕ ಗೊತ್ತಾಗಿರೋರು. ವಿ ಸಿಟ್, ವಿ ರೈಟ್. ಇನ್ನೊಂದೇನಂದ್ರೆ ತುಂಬಾ ಆನೆಸ್ಟ್ ಆಗಿ ಫೀಡ್ಬ್ಯಾಕ್ ಕೊಡ್ತೀವಿ. ಲೈಕ್ ನಾನು ಹೇಳ್ತೀನಿ, ಇದು ಚೆನ್ನಾಗಿಲ್ಲ, ಇದನ್ನ ಇನ್ನೊಂದು ಚೆನ್ನಾಗಿ ಮಾಡೋಣ. ಇಟ್ಸ್ ನಾಟ್ ದಟ್ ಚೆನ್ನಾಗಿಲ್ಲ ಅಂದ್ರೆ ಬಿಟ್ಬಿಡೋದಲ್ಲ, ಅದನ್ನ ವಿ ಕ್ಯಾನ್ ಇಂಪ್ರೊವೈಸ್ ಅಂತ. ದಟ್ಸ್ ದ ಹೋಲ್ ಥಿಂಗ್. ಯು ಸ್ಟಾರ್ಟೆಡ್ ಈ ವರ್ಷ ಫುಲ್ ಮಾಡ್ತೀನಿ ಅಂತ. ಸೊ ಡಿಸೆಂಬರ್ ಆದ್ಮೇಲೆ ಯು ಕ್ಯಾನ್ ಟೇಕ್ 1-2 days ಬ್ರೇಕ್. ಆಮೇಲೆ ಅಲ್ಲ ಅಂದ್ರೆ ಸಿ ಐ ಡೋಂಟ್ ನೋ, ದಿಸ್ ವಾಸ್ ದ ಪ್ಲಾನ್ ಫಾರ್ ದಿಸ್ ಇಯರ್. ನೆಕ್ಸ್ಟ್ ಇಯರ್ ಏನಾದ್ರೂ ಬೇರೆದ್ ಮಾಡೋಣ, ಬಿಗರ್ ಬೆಟರ್, ಎಕ್ಸೈಟಿಂಗ್. ಬಿಕಾಸ್ ಇವಾಗ ಇದು ಏನಾಗಿದೆ, ಇದು ರಿದಮ್ ಸೆಟ್ ಆಗಿದೆ ಇವಾಗ. ಆಮೇಲೆ ನೆಕ್ಸ್ಟ್ ಇಯರ್ ಅದು ಜಾಬ್ ತರ ಆಗ್ಬಿಡುತ್ತೆ. ಅಯ್ಯೋ ಮತ್ತೆ ಅದೇ ಮಾಡ್ಬೇಕು. ಐ ನೆವರ್ ವಾಂಟ್ ಟು ರೀಚ್ ದಟ್ ಪ್ಲೇಸ್ ವೇರ್ ಐ ಫೀಲ್ ದಟ್ ಅಯ್ಯೋ ಮಾಡ್ಲೇಬೇಕಲ್ಲ ಇದು ಅಂತ. ಐ ಡೋಂಟ್ ವಾಂಟ್ ಟು ರೀಚ್ ದಟ್ ಪ್ಲೇಸ್. ಸೊ ಟೀಮ್ ಅಂತ ಹೇಳ್ದೆ, ಹೌ ಡಸ್ ದಟ್ ವರ್ಕ್? ಅಂದ್ರೆ ಇವಾಗ ನೀನ್ ಕರೆದಾಗ ಅವ್ರು ಬಂದು ಶೂಟ್ ಮಾಡಿ ಎಡಿಟ್ ಮಾಡ್ತಾರಾ ಅಥವಾ? ಹಂಗೆ ಇರುತ್ತೆ. ಬಟ್ ನಾವು ಯಾವಾಗಲೂ ಅವ್ರಿಗೇನಾದರೂ ಐಡಿಯಾ ಬಂದರೆ, ವಿ ಹ್ಯಾವ್ ಅ ಗ್ರೂಪ್ ಆಲ್ಸೋ, ಆಬ್ವಿಯಸ್ಲಿ ವಾಟ್ಸಪ್ ಗ್ರೂಪ್ ಇದೆ. ಅವ್ರೇನಾದರೂ ಹೇಳ್ತಾರೆ, ನಾನು ಇದನ್ನು ನೋಡಿದೆ, ಅದನ್ನು ನೋಡಿದೆ, ದೆನ್ ನಾನು ಹೇಳ್ತೀನಿ, ಹೇ ಇದನ್ನು ಡೆವಲಪ್ ಮಾಡಿದರೆ ಹೆಂಗಿರುತ್ತೆ. ಸೊ ವಿ ಕೀಪ್ ದ್ಯಾಟ್ ಹ್ಯಾಪನಿಂಗ್. ಅದರಲ್ಲಿ ಎಷ್ಟೊಂದು ಐಡಿಯಾಸ್ ಎಕ್ಸಿಕ್ಯೂಟಿವ್ ಮಾಡಿರಲ್ಲ. ಇಟ್ಸ್ ಜಸ್ಟ್ ಲೈಕ್ ಅ ಥಾಟ್. ಫಾರ್ ಎಕ್ಸಾಂಪಲ್, ಏನೋ ಸಂಜೆ ಕಾಫಿ ಕುಡಿಯುವಾಗ ಏನೋ ಒಂದು ಥಾಟ್ ಬಂತು. ವಾಟ್ ಡು ಯು ಜಸ್ಟ್ ಪುಟ್ ಇಟ್ ಔಟ್. ಆಮೇಲೆ ಏನಾಗತ್ತೆ ಗೊತ್ತಾ, ಯಾವಾಗ ಕಾಂಟೆಂಟ್ ಬ್ಲಾಕ್ ಆಗಿರತ್ತಲ್ಲ, ಅವಾಗ ಈ ಹಳೇದೆಲ್ಲ ಬಂದ್ರೆ, ಅಪ್ಪ ಇದೇನ್ ಗೋಲ್ಡ್ ಮೈನ್ ಇದೆ ನಮ್ಮ ಹತ್ರ, ಇದ್ರ ಮೇಲೆ ಕೂತ್ಕೊಂಡಿದೀವಿ ನಾವು, ಸೊ ವಿ ಕ್ಯಾನ್ ಡೂ ಸಮಥಿಂಗ್ ಅಂತ. ಸೊ ಐ ಆಲ್ವೇಸ್ ಪ್ರಿಪೇರ್ ಫಾರ್ ಡೇಸ್ ವೆನ್ ಐ ಡೋಂಟ್ ಫೀಲ್ ಲೈಕ್ ಡೂಯಿಂಗ್ ಎನಿಥಿಂಗ್. ಅವತ್ತು ನನ್ನ ಹತ್ರ ಏನೋ ಒಂದು ಇರ್ಬೇಕು ಮಾಡಕ್ಕೆ. ಸೊ ಶ್ರೇಯಸ್ ಜೊತೆ ತುಂಬಾ ಕೊಲಾಬ್ಸ್ ಮಾಡ್ತೀರಾ, ಆ ಕಾಂಟೆಂಟ್ ಎಲ್ಲ ಹೇಗೆ ಡಿಸ್ಕಸ್ ಮಾಡ್ತೀರಾ? ಸೊ ನಂದು ಶ್ರೇಯಸ್ದು, ಬಿಕಾಸ್ ನಾವು we've been friends for I think what like 8-9 years now. Okay. ಅವನ್ ಮುಂಚೆ ಅವನು ಆಕ್ಚುಲಿ ನನಗೇನು ಜಾಬ್ ಸಿಕ್ಕಿತ್ತಲ್ಲ ಆ ಜಾಬ್ ಅವನಿಗೆ ಬೇಕಾಗಿತ್ತು. ಓಕೆ. ಸೊ ಅದನ್ನ ನಾನು ತಗೊಂಡ್ಬಿಟ್ಟೆ. ಸೊ ಮುಂಚೆ ಅವನಿಗೆ ನನ್ನ ಮೇಲೆ ಸಿಟ್ಟಿತ್ತು ಅನ್ಸುತ್ತೆ. then I think when he heard me on air he was like, hey ಪರವಾಗಿಲ್ಲ ಇವಳು ಓಕೆನೇ ಇದೆ, she's not like that bad or anything. And Shreyas was a blacklisted caller in our radio station because ಅವನು ಪ್ರತಿಯೊಂದು ಕಾಂಟೆಸ್ಟ್ ಅಲ್ಲೂ, and he was not a prize leech. ಅವನಿಗೆ ಪ್ರೈಸ್ ಬೇಕಂತ ಏನಿರಲಿಲ್ಲ, he just wanted to participate. He loved radio. So
ದೆನ್ ಆಮೇಲೆ ಅವನೆಲ್ಲ ನಂಗೆಲ್ಲ ಸ್ಟಾಕ್ ಎಲ್ಲ ಮಾಡ್ಬಿಟ್ಟಿದ್ದ ನಮ್ಮ ಮನೆಯಲ್ಲಿ ಅದೆಲ್ಲ ಗೊತ್ತು ಮಾಡ್ಕೊಂಡ್ಬಿಟ್ಟಿದ್ದ ಗೊತ್ತಾ. ಬಟ್ ದೆನ್ ವೆನ್ ಹಿ ಕೇಮ್ we just hit off, man. I mean, because both of us had stalker turned best friend. We namgibbರಿಗೂ ಅಷ್ಟೇ passion ittu for radio, which brought us together. I mean, he's still with radio. My husband says that he is the male version of me. Okay. So he keeps saying that ನೀವಿಬ್ರು ಹೆಂಗ್ ಒಂದೇ ತರ ಯೋಚನೆ ಮಾಡ್ತೀರಾ. ಇಟ್ ಈಸ್ ಸಮ್ಟೈಮ್ಸ್ ಸ್ಕೇರಿ, ಕ್ರೀಪಿ, ಎವ್ರಿಥಿಂಗ್ ಟುಗೆದರ್. ಬಟ್ ಐ ಡೂ ಅಗ್ರಿ, ಯಾಕಂದ್ರೆ ನಾವು ಒಂದೇ ತರ ಯೋಚನೆ ಮಾಡ್ತೀವಿ. ಸೊ ನಂದು ಒಂದು ಇಟ್ಸ್ ಲೈಕ್ ಬರೆಯೋ ಅವಶ್ಯಕತೆ ಇಲ್ಲ, ಸ್ಕ್ರಿಪ್ಟ್ ಬರೆಯೋ ಅವಶ್ಯಕತೆ ಇಲ್ಲ. ಓ ಹಂಗೆ ಆನ್ ದ ಸ್ಪಾಟ್. Yes, that orchestra was also like on the spot idea. Oh, that was a brilliant video. ನಾವು ಅದು ಸುಮ್ನೆ ಹಂಗೆ ಐಡಿಯಾ ಹಂಗೆ ಬಂತು. And then I always used to wonder, ಆಯ್ತಾ, and it was so relatable ಒಂಥರ like the way you were saying but ಎಲ್ಲಾ ಫೀಮೇಲ್ ಆರ್ಕೆಸ್ಟ್ರಾ ಸಿಂಗರ್ಸ್ ಅವ್ರು ಎಷ್ಟೇ ಲೈಕ್ ಯು ನೋ ಒಡಿಸೆ ಹೈ ಎನರ್ಜಿ ಐಟಮ್ ಸಾಂಗ್ ಹಾಡಿದ್ರು ತುಂಬಾನೇ ಕಾಮ್ ಇರ್ತಾರೆ. ದೇ ಡೋಂಟ್ ಶೋ ಇಟ್ ಲೈಕ್ ಹಿಂಗೆಲ್ಲ ಮಾಡ್ಬಿಟ್ಟು ಅದನ್ನ ಏನೋ ಮಾಡೋಣ ಅಂತ ಮಾಡಿ ಹಾಕಿದ್ವಿ. ನಂದು ಶ್ರೇಯಸ್ಸದ್ದು ಏನ್ ಗೊತ್ತಾ, ಇಟ್ಸ್ ನೆವರ್ ಇದು ವರ್ಕ್ ಆಗತ್ತಾ, ನಮಗ್ ಮಜಾ ಬರ್ಬೇಕು, ವಿ ಡೂ ಇಟ್ ಅಂಡ್ ದೆನ್ ವಿ ಡೋಂಟ್ ಕೇರ್. ಆಮೇಲೆ ಏನಾದ್ರು ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾವಿಬ್ರು ಸೇರ್ಬಿಟ್ಟು ಜನ ಬೈಕೋತೀವಿ, ಇವ್ರಿಗೆ ಗೊತ್ತೇ ಇಲ್ಲ, ದೇ ಆರ್ ನಾಟ್ ರೆಡಿ ಫಾರ್ ಅವರ್ ಕಾಂಟೆಂಟ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ ಅಲ್ಲಿಗೆ. ಬಟ್ ವಿ ಡೋಂಟ್ ಸ್ಟಾಪ್, ವಿ ಡೋಂಟ್ ಗೋ ಸೇಫ್. ನಾವಿಬ್ರು ಇದ್ದಾಗ ಏನೋ ಒಂದ್ ಮಾಡೋಣ, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಫನ್ ಅಂಡ್ ವಿಲ್ ಜಸ್ಟ್ ಡೂ ಇಟ್ ಅಂತ. It's a very positive way of looking at things. ಬಿಕಾಸ್ ಇಲ್ಲ ಅಂದ್ರೆ there's always like ಜನರಿಗೆ ಇಷ್ಟ ಆಗಿಲ್ಲ, ಏನ್ ಮಾಡೋದು. ಐ ಥಿಂಕ್ ನಾವೆಲ್ಲ ಆಸ್ ಕಾಂಟೆಂಟ್ ಕ್ರಿಯೇಟರ್ಸ್ ಅದನ್ನೊಂದು ಬಿಟ್ಬಿಟ್ರೆ ಅದೊಂದು ಫ್ರೀಡಮ್ ಏನ್ ಸಿಗತ್ತಲ್ಲ, ದಟ್ ಈಸ್ ಅಮೇಝಿಂಗ್. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್, ಹೌದು ಜನ ನಮ್ಮನ್ನು ಇಷ್ಟಪಡಬೇಕು, ಐ ಅಂಡರ್ಸ್ಟ್ಯಾಂಡ್, ದಟ್ ಇಸ್ ವೈ ವಿ ಆರ್ ಹಿಯರ್. ಬಟ್ ಪ್ರತಿ ಸತಿನೂ ನಾನು ಅವ್ರಿಗೆ ಇಂಪ್ರೆಸ್ ಮಾಡಕ್ ಹೋದ್ರೆ ನಾನು ಹೊಸದ್ ಯಾವಾಗ ಟ್ರೈ ಮಾಡ್ತೀನಿ. ಸಿ ಇಟ್ ಈಸ್ ಲೈಕ್ ದ್ಯಾಟ್. ಇವಾಗ ಒಬ್ರು ಆಕ್ಟರ್ ಆಗಿರಬಹುದು, ಅವ್ರನ್ನ ಒಂದೇ ಜಾನರ್ ಸಿನಿಮಾಲ್ ನೋಡೋ ಆಸೆ ಜನರದ್ದು. ಅದೇ 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 ಅವ್ರೇನಾದ್ರೂ ಬೇರೆ ಜಾನರ್ ಮಾಡ್ಬಿಟ್ರೆ ಚೆನ್ನಾಗಿಲ್ಲ ಇದು. ಸೊ ಇನ್ ಜನರಲ್ ವಿ ಆರ್ ರೆಸಿಸ್ಟೆಂಟ್ ಟು ಚೇಂಜ್. ಫಾರ್ ಎಕ್ಸಾಂಪಲ್ ನಾನು ಓಕೆ ಆಕ್ಟರು ಬೇಡ, ಟೂತ್ ಪೇಸ್ಟ್ ಮನೇಲಿ ಟೂತ್ ಪೇಸ್ಟ್ ಯಾವ್ದಾದ್ರು ಹೊಸತ್ತಂದ್ರೆ ಅಯ್ಯೋ ಯಾಕೆ ತಂದೆ, ಹಳೆದ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನನಗೇನಂದ್ರೆ I like new things. ನಾನು ಯಾವಾಗ ಗ್ರೋಸರಿ ಶಾಪಿಂಗ್ ಹೋಗ್ತೀನಿ, I want to try new toothpaste. So every time new toothpaste. Yeah, I mean if I see something new in the market, I will definitely try. Then I will decide ಇದು ಚೆನ್ನಾಗಿದೆಯೋ ಇಲ್ವೋ ಅಂತ. See, because it's a toothpaste at the end of the day, and in life ಏನು ದೊಡ್ಡ ಚೇಂಜ್ ಆಗಲ್ಲ, right? So if you allow things to act and I think ಅದು ನನ್ನ ಲೈಫಲ್ಲಿ ಫುಲ್ ಟ್ರಾನ್ಸ್ಲೇಟ್ ಆಗುತ್ತೆ. ಈವನ್ ವೆನ್ ಇಟ್ ಕಮ್ಸ್ ಟು ಫುಡಿನ ವಿಷಯ ಬಂದಾಗೂ ಐ ಆಮ್ ವೆರಿ ಓಪನ್. ಹೊಸ ಏನು ತಿಂದ್ರೆ ಇಷ್ಟ ಆಗತ್ತೆ, ಇಷ್ಟ ಆಗಲ್ಲ. ಬಟ್ ವಾಟ್ ಇಫ್ ಐ ಲೈಕ್ ಇಟ್ ಟೂ ಮಚ್, ದೆನ್ ಇದೇ ತರ ನಾನ್ ವೆಜ್ ಟ್ರೈ ಮಾಡಿದ್ಯಾ? ಇಲ್ಲ, ಅದು ಇಟ್ ವಿಲ್ ನಾಟ್ ಹ್ಯಾಪನ್. ಅಂದ್ರೆ ಇಷ್ಟ ಇಲ್ಲ ಅಂತನಾ ಅಥವಾ ಪ್ರಾಣಿ ಹಿಂಸೆ? ಎಸ್ ಎಸ್ ಆಫ್ ಕೋರ್ಸ್. ಒಂದೇನಂದ್ರೆ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ, ಐ ವಾಸ್ ಬ್ರಾಟ್ ಅಪ್ ಲೈಕ್ ದ್ಯಾಟ್. ಬೈ ದ ಟೈಮ್ ಏನಾದರೂ ಒಂದು ಚೇಂಜ್ ಮಾಡೋಣ, ಬಿಕಾಸ್ ಮನೆ ಆಚೆ ಹೋದ್ರೆ ಎಲ್ಲರೂ ತಿಂತಾರೆ ಅಲ್ವಾ, ಮಾಡೋಣ ಅಂತ ಅನ್ಕೊಂಡಾಗ ಇಟ್ ವಾಸ್ ಟೂ ಲೇಟ್ ಐ ಫೆಲ್ಟ್. ಬಿಕಾಸ್ ಅವಾಗ ನಂದು ಮೈ ಫೌಂಡೇಶನ್ ವಾಸ್ ಲೇಡ್, ಲೈಕ್ ದಿಸ್ ಇಸ್ ಬ್ಯಾಡ್ ಆರ್ ಪ್ರಾಣಿ ಹಿಂಸೆ. ಐ ಮೀನ್ ಐ ವಾಂಟ್ ಸೇ ದಿಸ್ ಇಸ್ ಬ್ಯಾಡ್ ಬಿಕಾಸ್ ಮತ್ತೆ ಇದನ್ನ ನೀನ್ ಕಟ್ ಮಾಡಿ ಹಾಕು, ಇದು ವೈರಲ್ ಆಗುತ್ತೆ. ಬಿಕಾಸ್ ಎಲ್ಲ ಬಿರಿಯಾನಿ ಫ್ಯಾನ್ಸ್ ಎಲ್ಲ ಕಾಮೆಂಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ ಹೋಗುತ್ತೆ. ಅದೇ ಅದೇ ನೋ ಬಟ್ ಆ ಥರ. ಸೊ I like new things. So new things anta you started content creation, you started stand up. ಯಾವ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು? ಆಕ್ಚುಲಿ ಕಾಂಟೆಂಟ್ ಕ್ರಿಯೇಷನ್ ಮುಂಚೆ ಶುರು ಮಾಡಿದ್ದು 2016 ಅಲ್ಲಿ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ಮಾಡ್ಬಿಟ್ಟು ಹಾಕ್ತಿದ್ದೆ. ಸೊ ನಾರ್ತ್ ಕರ್ನಾಟಕ ವಿಡಿಯೋಸ್ ಐ ಥಿಂಕ್ ಐ ಡೋಂಟ್ ನೋ, ಐ ಮೈಟ್ ಬಿ ರಾಂಗ್, ಬಟ್ ಐ ಥಿಂಕ್ ಐ ವಾಸ್ ಒನ್ ಆಫ್ ದ ಫಸ್ಟ್ ಪೀಪಲ್ ಟು ಸ್ಟಾರ್ಟ್. ಅದ್ ಏನಕ್ಕಾಯ್ತು ಅಂದ್ರೆ ನಾನು ಇಂಡಿಯಾಲಿ ಇರ್ಲಿಲ್ಲ, ತುಂಬಾ ಮನೆ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸೊ ಐ ವಾಸ್ ಲೈಕ್ ಐ ವಾಂಟ್ ಸಮ್ ಇದು ಅಂತ ಐ ಸ್ಟಾರ್ಟೆಡ್ ಡೂಯಿಂಗ್ ವಿಡಿಯೋಸ್. ಬಟ್ ನನಗೆ ಆವಾಗ 2 ವರ್ಷ ನಾನು ಯಾವಾಗ ಅಬ್ರಾಡಲ್ಲಿದ್ದೆ, ಐ ವಾಚ್ಡ್ ಸೋ ಮಚ್ ಆಫ್ ಕಾಮಿಡಿ. ಅಂದ್ರೆ ಅವ್ರ ಭಾಷೆ ಗೊತ್ತಿಲ್ಲದೆ ಇದ್ರು ನಾನು ತುಂಬಾ ನೋಡಿದೆ. ಐ ವಾಚ್ಡ್ ಫ್ರೆಂಚ್ ಕಾಮಿಡಿ, ಹಂಗೆ ಹೋಗ್ಬಿಡ್ತಾ ಇದ್ದೆ, ಸುಮ್ನೆ ಅರ್ಥ ಆಗ್ಲಿ ಬಿಡ್ಲಿ ಹೋಗ್ತಾ ಇದ್ದೆ. ಆವಾಗ ಐ ಥಿಂಕ್ ಐ ರಿಯಲೈಸ್ ದಟ್ ಓಕೆ ಐ ಥಿಂಕ್ ಐ ವಾಂಟ್ ಟು ಡೂ ದಿಸ್. ಅದು ಮುಂಚೆಯಿಂದ ಇತ್ತು ತಲೆಯಲ್ಲಿ, ಬಟ್ ಹೇಳಕ್ಕೂ ಧೈರ್ಯ ಬೇಕಲ್ಲ. ಲೈಕ್ ಸಿ ಐ ಆಮ್ ಆಲ್ವೇಸ್ ಕೇರ್ಡ್ ದಟ್ ನಾನು ಏನಾದ್ರು ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಯಾರಾದ್ರೂ ನಕ್ಬಿಡ್ತಾರೋ ಏನೋ ಅಂತ. ಐ ಥಿಂಕ್ ನಾನು ನೀನೇ ಇದು ಸೆಷನ್ ಅಟೆಂಡ್ ಮಾಡಿದ್ವಿ, ಯಶ್ ಅವ್ರದ್ದು FC ಇದಿತ್ತಲ್ಲ. ಹಿ ಸೆಡ್ ದಟ್
if it does not scare you, then it is not an exciting dream. True. And I totally believe that. Like, ಇವಾಗ ನಿಂದೇನು ಇವತ್ತು ಸಂಜೆ ಗೋಲ್ ಇಸ್ ಟು ಗೋ ಹೋಮ್ ಆ್ಯಂಡ್ ವಾಚ್ ಸಮಥಿಂಗ್. ದಟ್ಸ್ ಓಕೆ, ದಟ್ಸ್ ರೆಗ್ಯುಲರ್, ದಟ್ ಯು ವಿಲ್ ಎನಿವೇ ಡೂ. ಇವಾಗ ನಿನ್ನ ಸಂಜೆ ಗೋಲ್ ವೈಟ್ ಫೀಲ್ಡ್ಗೆ ಹೋಗ್ಬಿಟ್ಟು ಯಾವುದೋ ಒಂದು ಕಾರ್ನರ್ ಒಬ್ಬನು ಪಾನಿಪುರಿ ಸೆಲ್ ಮಾಡೋನಿದ್ದಾನೆ ಅನ್ನೋ ಹತ್ರ ಹೋಗ್ಬೇಕು. ದ್ಯಾಟ್ಸ್ ಎಕ್ಸೈಟಿಂಗ್. ದ್ಯಾಟ್ಸ್ ಸ್ಕೇರಿ ಆಲ್ಸೋ, ಬಿಕಾಸ್ ವೈಟ್ ಫೀಲ್ಡ್ಗೆ ಹೋಗೋದು ಈ ಸ್ಕೇರಿ. ಸೊ ಸೊ ಐ ಲುಕ್ ಫಾರ್ ದ ಸ್ಕೇರಿ ಎಕ್ಸೈಟಿಂಗ್ ಆಪರ್ಚುನಿಟೀಸ್. ಸೊ ಹಾಗಾಗಿ ಸ್ಟ್ಯಾಂಡ್ ಅಪ್ ಶುರು ಮಾಡಿದೆ. ಯಾಕಂದ್ರೆ ಅಲ್ಲಿ ಫೀಡ್ಬ್ಯಾಕ್ ಅಂತೂ ಇನ್ಸ್ಟೆಂಟ್ ಅಲ್ವಾ. ಲೈಕ್ ಯು ಕೆನಾಟ್ ಹೈಡ್ ಬಿಹೈಂಡ್ ದ ಕ್ಯಾಮರಾ. ನೀನ್ ಏನಿದ್ಯಾ ನೀನ್ ಇದೆಯಾ, ಜನಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಗಲ್ಲ ಅವರು. ಎಕ್ಸಾಕ್ಟ್ಲಿ. ಯು ನೋ ದಟ್ಸ್ ಅಮೇಸಿಂಗ್ ಗೊತ್ತಾ. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು 500-600 ರೂಪಾಯಿ ಕೊಟ್ಬಿಟ್ಟು ಬಂದಿರ್ತಾರೆ. ದುಡ್ಡು ಕೊಟ್ಟಿದೀವಿ ಅದಕ್ಕಾದ್ರೂ ನಗ್ಬೇಕಂತ ನಗಲ್ಲ. ಇಫ್ ದೇ ಡೋಂಟ್ ಫೈಂಡ್ ಇಟ್ ಫನಿ, ದೇ ಡೋಂಟ್ ಫೈಂಡ್ ಇಟ್ ಫನಿ. ಸೊ ಇಟ್ಸ್ ವೆರಿ ನೈಸ್. ಸೊ ಆ ತರ ಬಾಂಬ್ ಆಗಿದ್ಯಾ ಅಂದ್ರೆ? ಓಯ್ ಸುಮಾರು ಸತಿ. ಹೌದಾ? ಆಫ್ ಕೋರ್ಸ್. ಹೌ ಡು ಯು ಹ್ಯಾಂಡಲ್ ದಟ್? ಎಲ್ಲಾನು ಒಂದು ರಿದಮ್ ಅನ್ನೋದಿರುತ್ತೆ ಆಯ್ತಾ. ಐ ಮೀನ್ ಗೋ ಬ್ಯಾಕ್ ಟು ಯೋರ್ ಫಸ್ಟ್ ಶೋ ಮೇ ಬಿ ವಿತ್ ದಿಶಾ ಮದನ್. ಹಾ, ಸೊ ಅದು ಹೆಂಗಿತ್ತು ಇವಾಗಿನ ಶೋ ನೀನ್ ನೋಡಿದ್ರೆ ವ್ಯತ್ಯಾಸ ಇರುತ್ತೆ. ಬಿಕಾಸ್ ಐ ಥಿಂಕ್ ದಟ್ಸ್ ವಾಟ್ ಇದು. ಸೊ ಮುಂಜೆ ಎಲ್ಲ ಸರಿಯಾಗಿ ಬಾಂಬ್ ಎಲ್ಲ ಅಯ್ಯೋ ಆಫ್ ಕೋರ್ಸ್. ಲೈಕ್ ಬಿಕಾಸ್ ನೀವ್ ಯಾವಾಗ ಜೋಕ್ ಬರೀತಿರಲ್ಲ ನಿಮ್ಗನ್ಸತ್ತೆ ಓ ದಿಸ್ ಇಸ್ ಸೋ ಫನಿ ಅಂತ. ಬಟ್ ನೀವ್ ಯಾವಾಗ ಅದನ್ನ ಹೇಳ್ತೀರಾ ಒಂದೊಂದ್ಸತಿ ಡೆಲಿವರಿ ಸರಿಯಾಗಿರಲ್ಲ, ಒಂದೊಂದ್ಸತಿ ವರ್ಡ್ಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಸೊ ಜೋಕ್ ಮಿಸ್ ಆಗೋಗ್ಬಿಡುತ್ತೆ. ಸೊ ದೇರ್ ಲಾಟ್ ಆಫ್ ಥಿಂಗ್ಸ್. ಬಟ್ ಇವಾಗ ನಾನು ಐ ಹ್ಯಾವ್ ದ್ಯಾಟ್ ಕಂಟ್ರೋಲ್ ಆನ್ ಮೈ ಪರ್ಫಾರ್ಮೆನ್ಸ್. ಅಂದ್ರೆ ಎಲ್ಲಿ ಎಕ್ಸಾಜರೇಟ್ ಮಾಡ್ಬೇಕು ಮಾಡ್ತೀನಿ, ಎಲ್ಲೊಂದು ಸ್ವಲ್ಪ ಸಟಲ್ ಮಾಡ್ಬೇಕು ಮಾಡ್ತೀನಿ. ಆ ಒಂದು ಸ್ಕಿಲ್ ಬಂದಿದೆ ಇವಾಗ. ಬಿಕಾಸ್ ಆಯ್ತಲ್ಲ, ಸುಮಾರು ವರ್ಷ ಆಯ್ತಲ್ಲ, 2018 ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗಾಟನ್ ಬೆಟರ್. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಆಸ್ ಅ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಯು ಆರ್ ಅ ಸ್ಟೋರಿ ಟೆಲ್ಲರ್. That's the thing. First ನೀನು ಇಂಪ್ರೂವ್ ಮಾಡ್ತಿದ್ದೆ ಅಲ್ಲ, how is that different from the set that you perform ಇವಾಗ? ಇಂಪ್ರೂವ್ ನಿಮ್ ಪರ್ಫಾರ್ಮೆನ್ಸ್ ಮೇಲೆ ನಿಮ್ ಕಂಟ್ರೋಲ್ ಇರುತ್ತೆ, ಬಟ್ ನಿಮ್ ಜೊತೆ ನೀವು ಬೇರೆಯವ್ರ ಜೊತೆನೂ ಪರ್ಫಾರ್ಮ್ ಮಾಡ್ತಾ ಇರ್ತೀರಾ. ಸೊ ಅವ್ರ ಸ್ಟ್ರೆಂತು ಅವ್ರ ವೀಕ್ನೆಸ್ ನೋಡ್ಕೊಂಡು ನೀವು ಪರ್ಫಾರ್ಮ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಜೊತೆ ಇರೋ ಆಕ್ಟರ್ಗೆ ಹಿಂದಿ ಬರಲ್ಲ ಅಥವಾ ಕನ್ನಡ ಬರಲ್ಲ ಅಂದ್ರೆ ನಾನು ಕನ್ನಡದಲ್ಲಿ ಮಾತಾಡಕ್ ಶುರು ಮಾಡ್ಬಿಟ್ರೆ ಪಾಪ ಹಿ ವಿಲ್ ಹ್ಯಾವ್ ನಥಿಂಗ್ ಟು ಡೂ. ಕರೆಕ್ಟ್. So you will have to, you know, it's not about you, it's about the other actor. It's about the scene. I think it is a lot like acting. ಯಾವಾಗ you are looking at doing a good scene rather than ಅವನಕ್ಕಿಂತ ನಾನು ಚೆನ್ನಾಗಿ ಮಾಡಬೇಕು ಅನ್ನೋ, because then the whole purpose is defeated. Correct. That's with improv. And improv ಅಲ್ಲಿ ನೀವು ಕ್ಯಾರೆಕ್ಟರ್ಸ್ ತಗೊಂಡ್ ಬರ್ಬೋದು. ನೀವ್ ಯಾವ್ದೇ ಕ್ಯಾರೆಕ್ಟರ್ ತಗೊಂಡ್ ಏನು ಮಾತಾಡ್ದಲೆ ಸುಮ್ನೆ ಆಕ್ಟಿಂಗ್ ಮಾಡಿದ್ರು. ಹಾ, ನನ್ನ ಹತ್ರ ಆ ಸ್ಕಿಲ್ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಐ ನೀಡ್ ವರ್ಡ್ಸ್. ಐ ಥಿಂಕ್ ಐ ಆಮ್ ನಾಟ್ ರಿಯಲಿ ಗುಡ್ ಅಟ್ ದ್ಯಾಟ್. ಅದು ಇಟ್ಸ್ ಲೈಕ್ ಬಿಲ್ಡಿಂಗ್ ಸಮಥಿಂಗ್ ಟುಗೆದರ್ ಫ್ರಮ್ ಸ್ಕ್ರಾಚ್ ಆನ್ ದ ಸ್ಪಾಟ್. ಅಂಡ್ ಜನರಿಗೂ ದ ಥ್ರಿಲ್ ಇಸ್ ದಟ್ ಇವ್ರು ಆನ್ ದ ಸ್ಪಾಟ್ ಮಾಡ್ತಾ ಇದ್ದಾರೆ. ದ್ಯಾಟ್ಸ್ ಅ ಲಾಟ್ ಆಫ್ ಥ್ರಿಲ್. ಸೊ ಐ ಫೀಲ್ ದಟ್ ವಿತ್ ಇಂಪ್ರೂವ್ ಮೇ ಬಿ ದ ಹ್ಯೂಮರ್ is slightly lower, but the excitement is much higher. Correct. Because audience kuda involve agirutte. So it's fun. Because the audience will also be thinking what they may say. Ha, adu irutte. And oh wow, how can they think of this ishvega anta? Correct. ಆ ಸ್ಪಾಂಟೇನಿಟಿ ಗೆ ಅವಕಾಶ ನಿಮ್ಗೆ ಸ್ಟ್ಯಾಂಡ್ ಅಪ್ ಅಲ್ಲೂ ಇದೆ. ಬಿಕಾಸ್ ನೀವು ಯಾವಾಗ ಜನರ ಜೊತೆ ಮಾತಾಡ್ತೀರಾ, ಅವ್ರನ್ನ ಸಡನ್ಲಿ ಏನಾದ್ರು ಹೇಳ್ಬಿಡ್ತಾರೆ, and suddenly some, you know, those moments are there. Stand up is it takes a good writer to be a good stand-up comedian. You have to ಬರಿಬೇಕು ದಿನ ಬರಿಬೇಕು, ದಿನ ಯೋಚನೆ ಮಾಡ್ತಿರ್ಬೇಕು, ದಿನ ನಿಮ್ಮ ಜೋಕ್ಸನ್ನ ಹೆಂಗೆ. ನನಗೇನು ಅನ್ಸುತ್ತೆ, ಪ್ರೀವಿಯಸ್ ಶೋ ಮತ್ತೆ ಈ ಶೋಗೆ ವ್ಯತ್ಯಾಸ ಇರಬೇಕು. ಜನರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ಗೆ ಗೊತ್ತಾಗಿರ್ಬೇಕು ದಟ್ ಈ ಜೋಕನ್ನು ನಾನು ಚೇಂಜ್ ಮಾಡಿದ್ದೀನಿ, ಸ್ವಲ್ಪ ಬೇರೆ ಥರ ಹೇಳ್ತಾ ಇದ್ದೀನಿ. ಬಿಕಾಸ್ ಇಫ್ ಯು ಅಗೇನ್ ಇಟ್ ಬಿಕಮ್ಸ್ ಲೈಕ್ ಫಾರ್ ಅ ರೀಸನ್ ಎಂಜಿನಿಯರಿಂಗ್ ಮಾಡೋದನ್ನ ಬಿಟ್ಬಿಟ್ಟು ಇದನ್ನ ಮಾಡ್ತಾ ಇದೀವಿ. ಬಿಕಾಸ್ ವಿ ಫೀಲ್ ದಟ್ ಓಕೆ ವಿ ಆರ್ ಪ್ಯಾಷನೇಟ್ ಅಬೌಟ್ ಇಟ್. ಸೊ ಒಂದೇ ತರ ಮಾಡಿದ್ರೆ ಮತ್ತೆ ಅದು ಅಗೇನ್ ಇಟ್ಸ್ ಬೋರಿಂಗ್. ಹೌ ಎಕ್ಸೈಟಿಂಗ್ ಇಸ್ ಕ್ರೌಡ್ ವರ್ಕ್ ಶೋ? ವೆರಿ. ನಾನು ಸಿಕ್ಕಾಪಟ್ಟೆ ಮುಂಚೆ ಅಂತೂ ನಾನು ನನ್ನ ಸೆಟ್ಟೆ ಮರ್ತೋಗ್ಬಿಡ್ತೀನಿ ಅಂತ ನಾನು ಜನರ ಜೊತೆ ಮಾತಾಡ್ತಾನೆ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಐ ನೆವರ್ ಯೂಸ್ ಟು ಲುಕ್ ಎಟ್ ದೆಮ್. Because I feel if I talk to them, okay, maybe ಮರ್ತೋಗ್ಬಿಡುತ್ತೆ. ಅಂಡ್ ಮೇ ಬಿ ಓಕೆ ನಾನು ಅವ್ರ ಜೊತೆ ಮಾತಾಡಿದ್ರೆ ಕಾನ್ವರ್ಸೇಷನ್ ಏನೋ ಪರವಾಗಿಲ್ಲ, ಸುಮಾರಾಗಿ ಹೋಗ್ಬಹುದು. ಬಟ್ ಅದಾದ್ಮೇಲೆ ನಾನು ಎಲ್ಲಿ ಜೋಕನ್ ಬಿಟ್ಟಿದ್ದೆ ಅಲ್ಲಿಂದ ಮತ್ತೆ ನಾನು ಶುರು ಮಾಡ್ಬೇಕಲ್ಲ, ಅಷ್ಟು ಸ್ಕಿಲ್ ನನ್ನ ಹತ್ರ ಇರ್ಲಿಲ್ಲ ಆವಾಗ. ಇವಾಗ ಕೂಡ ನಾನು ಯಾವಾಗ ನನ್ನ ಶೋ ಪುಣ್ಯಕೋಟಿ ಪರ್ಫಾರ್ಮ್ ಮಾಡ್ತೀನಿ, ಐ ಡೋಂಟ್ ಇಂಟರಾಕ್ಟ್ ಮಚ್. ಅಂದ್ರೆ ಐ ಡೋಂಟ್ ಆಸ್ಕ್ ದೆಮ್ ಟೂ ಮೆನಿ ಕ್ವೆಶ್ಚನ್ಸ್. ಬಿಕಾಸ್ ನಂದು ಫ್ರಮ್ ಗೆಟ್ ಗೋ ಐ ಹ್ಯಾವ್ ಮೈ ಸೆಟ್, ಲೈಕ್ ಇಟ್ಸ್ ಅ 1.5 hour ಸೆಟ್. ಒಂದಾದ್ಮೇಲೆ ಒಂದು ಅಂಡ್ ನನಗೆ ಕನೆಕ್ಟಿಂಗ್ ಡಾಟ್ಸ್ ನನಗೆ ಗೊತ್ತು. ಸೊ ನಾನು ಅವಾಗ ಜಾಸ್ತಿ ಜನರ ಜೊತೆ ಮಾತಾಡಲ್ಲ.
ಬಟ್ ಅದರ್ವೈಸ್ ನಾನು ಯಾವಾಗ ಮಾತಾಡ್ತೀನಿ ನಾವು ಆ್ಯಂಡ್ ಐ ಥಿಂಕ್ ಇನ್ನೊಂದು ಏನಿದೆ ಅಂದರೆ ಜನರಿಗೆ ಅನಿಸುತ್ತೆ ಕ್ರೌಡ್ ವರ್ಕ್ ಶೋ ಅಂದರೆ ನಮ್ಮದು ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ನಮ್ಮದು ಜೋಕ್ಸ್ ಅಂದರೆ ನಮ್ಮ ಮೇಲೆ ಜೋಕ್ಸ್ ಮಾಡ್ತಾರೆ ಅಂತ. ನಂದು ಸ್ಟೈಲ್ ಹಂಗಿಲ್ಲ, ಜನರ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್ ನೀನ್ ಕ್ರೌಡ್ ಅಲ್ಲಿ ಇದೆಯಾ, ನಾನು ಹೇಳ್ತೀನಿ ಓ ಸ್ನೇಹ ಏನ್ ಕೆಲಸ ಮಾಡ್ತೀಯಾ, ರೇಡಿಯೋ ಅಲ್ಲ, ಓ ಕೇಳ್ತಾರ ಜನ ರೇಡಿಯೋ, ಇಟ್ಸ್ ಲೈಕ್ ಸೊ ಇಟ್ ಶುಡ್ ನಾಟ್ ಬಿ ಡೆಪ್ರಿಕೇಟಿಂಗ್, ದಟ್ಸ್ ವಾಟ್ ಐ ಫೀಲ್. ಸೊ ದೇರ್ ಈಸ್ ಅ ಪಾಸಿಬಿಲಿಟಿ ಫಾರ್ ಬೋತ್ ಆಫ್ ಯು ಟು ಹ್ಯಾವ್ ಫನ್. ಕರೆಕ್ಟ್. ಒಂದ್ ಪಕ್ಷಕ್ಕೆ ನನ್ನ ಸೆಲ್ಫ್ ಡೆಪ್ರಿಕೇಟ್ ಮಾಡಕ್ ನನ್ಗೆ ನೋ ಪ್ರಾಬ್ಲಮ್, ಬಟ್ ಪಾಪ ಅವ್ರು ಬಂದಿರ್ತಾರೆ ಅಂಡ್ ನಾಟ್ ಎವ್ರಿಬಡಿ ಈಸ್ ಅ ಸ್ಪೋರ್ಟ್. ಸೊ ನಾನು ಅದನ್ನ ಜಡ್ಜ್ ಮಾಡ್ಕೋತೀನಿ, ಗೊತ್ತಾಗ್ಬಿಡುತ್ತೆ ಮಾತಾಡೋವಾಗ ವೆದರ್ ದಿಸ್ ಪರ್ಸನ್ ಇಸ್ ಅ ಸ್ಪೋರ್ಟ್ ಆರ್ ನಾಟ್. ಅಂಡ್ ನಾನು ಯಾರಿಗೆ ಮಾತಾಡಕ್ ಇಷ್ಟ ಇಲ್ಲ ನಾನು ಅವ್ರಿಗೆ ಖಂಡಿತ ಫೋರ್ಸ್ ಮಾಡಲ್ಲ ಟು ಟಾಕ್, ಬಿಕಾಸ್ ಇಟ್ಸ್ ದೇರ್ ಕಂಫರ್ಟ್ ಅಟ್ ದಿ ಎಂಡ್ ಆಫ್ ದ ಡೇ. ಐ ವಾಂಟ್ ದೆಮ್ ಟು ಕಮ್ ಅಗೇನ್ ಫಾರ್ ಮೈ ಶೋ. ದಟ್ ಈಸ್ ದ ಥಿಂಗ್ ಅಲ್ವಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದು ನಂದು ಜವಾಬ್ದಾರಿ ಅದು. ಸೊ ಐ ಲೆಟ್ ಇಟ್ ಗೋ. ಸಮ್ಟೈಮ್ಸ್ ಹೇಳ್ತಾರೆ ಇಲ್ಲ ನಾನು ಕಂಫರ್ಟೇಬಲ್ ಇಲ್ಲ ಮಾತಾಡಕ್ಕೆ, ಐ ಸೆಡ್ ಓಕೆ ನೋ ಪ್ರಾಬ್ಲಮ್, ನಿಮ್ಮ ಪಕ್ಕ ಇರೋರಿಗೆ ಮೈಕ್ ಕೊಡಿ ಅಂತ ಹೇಳ್ತೀನಿ. ಸೊ ಯಾ ದಟ್ಸ್ ಆಲ್ಸೋ ಫನ್. ಅದು ಟ್ರಯಲ್ ಅಂಡ್ ಎರರ್, ಹಿಟ್ ಆರ್ ಮಿಸ್. ಅದು ಮಿಸ್ ಆದ್ರೆ ಬೇರೆಯವ್ರ ಜೊತೆ ನೋ, ಬಟ್ ಆಲ್ಸೋ ಐ ಟೆಲ್ ಯು, ಒಂದೆರಡು ಜೋಕ್ಸ್ ನಿಮ್ಮ ಹತ್ರ ಇರಬೇಕು. ಯೂಸ್ ಮಾಡೋದು ಅಂತ ಅದು ಸಮ್ಟೈಮ್ಸ್ ಯು ಮೇ ನಾಟ್ ಹ್ಯಾವ್ ಟು ಯೂಸ್ ಆಲ್ಸೋ ಇಫ್ ದ ಕ್ರೌಡ್ ಇಸ್ ಗ್ರೇಟ್. ಬಟ್ ಇವಾಗ ನಮ್ಮ ಆಡಿಯನ್ಸ್ ತುಂಬಾ ಪ್ರಿಪೇರ್ಡ್ ಬರ್ತಾರೆ, ದೇ ಕಮ್ ಟು ಹ್ಯಾವ್ ಫನ್ ಯುನೋ. ಆಮೇಲೆ ಒಂದೊಂದ್ಸತಿ ಪಬ್ಸ್ ಅಲ್ಲಿ ಮಾಡಿದಾಗ ಒಂದ್ ಡ್ರಿಂಕ್ ಹಾಕಿದ್ಮೇಲೆ ದೇ ease themselves a little more, but ನನ್ನ ಆಡಿಯನ್ಸ್ ಜಾಸ್ತಿ they don't drink is what the bar manager says. in show ಇದ್ದಾಗ ನಮ್ ಆಲ್ಕೋಹಾಲ್ ಖರ್ಚಾಗಲ್ಲ ಅಂತ. I was like it's a good thing that we are able to make them laugh without the alcohol. So actually introduce ಮಾಡುವಾಗ I forgot one, that I'm an actor. That also you forgot. Director ಆ plans ಇದೆಯಾ? yeah ಡೈರೆಕ್ಟ್ ಮಾಡ್ಬೇಕಂತ. yes, ಫಸ್ಟ್ ಬರಿಬೇಕು, ಆಮೇಲೆ ಡೈರೆಕ್ಟ್ ಮಾಡ್ತೀನಿ. ಅಂದ್ರೆ ನಂದೇ ಕತೆ ನಾನು ಬರಿಬೇಕು ಅಂತ ಫಸ್ಟ್. And then already working on it? Yes. Wow. Yes. Okay. Yes. Is this the first time you are revealing this plan? ಇಲ್ಲಪ್ಪ, ನಾನು ಎಲ್ಲಾ ಕಡೆ ಹೇಳಿ ಬಂದಿದ್ದೀನಿ. Fine. ಇಲ್ಲ, ಸಿ ದ ಥಿಂಗ್ ಈಸ್ ಏನಾಗತ್ ಗೊತ್ತಾ, ನೀವು ಈ ತರ ಎಲ್ಲಾ ಕಡೆ ಹೇಳಿದ್ರೆ ಪ್ರೆಷರ್ ಬಿಲ್ಡ್ ಆಗತ್ತೆ. ಓ ಇಷ್ಟು ಜನರ ಮುಂದೆ ಹೇಳ್ಬಿಟ್ಟಿದೀನಿ, ಬರಿತಾ ಇದ್ದೀನಿ, ಏನಾದ್ರು ಬರೀಲೇಬೇಕು ಇವಾಗ ಅಂತ. ಸೊ ಐ ಆಮ್ ವರ್ಕಿಂಗ್ ಆನ್ ಸಮಥಿಂಗ್. ನಾನು ಆಕ್ಚುಲಿ ಹಂಗೆ ಮಾಡಿದೆ. ನಾನು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ನಾನು ವರ್ಕೌಟ್ ಮಾಡ್ತೀನಿ ಅಂತ ಹಾಕಿದ್ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಐ ಮೀನ್ ಐ ಹ್ಯಾವ್ ಟು ಗೋ ಅಂತ. ಬಟ್ 2 days ಹೋದೆ, ಆಮೇಲೆ ಇಲ್ಲ, ಐ ಡೋಂಟ್ ನೋ ಇಫ್ ಇಟ್ ವರ್ಕ್ಸ್ ಔಟ್ ವಿತ್ ವರ್ಕ್ಔಟ್, ಬಿಕಾಸ್ ಐ ಥಿಂಕ್ ಅದ್ ನಿನ್ಗೋಸ್ಕರ ಮಾಡ್ತಾ ಇದೆಯಲ್ಲ, ಒಬ್ಬೊಬ್ರದ್ದು ಒಂದೊಂದು ಪ್ರಯಾರಿಟಿ ಇರತ್ತಂತ ನಂಗನ್ಸತ್ತೆ. ಇವಾಗ ನನಗೆ ಏನಾದ್ರೂ ಸಿನಿಮಾ ಆಫರ್ ಬಂತು, ಅದಕ್ಕೆ ವೇಟ್ ಲಾಸ್ ಮಾಡ್ಕೊಂಡ್ರೆ ಐ ಥಿಂಕ್ ಐಲ್ ಬಿ ಮೋರ್ ವಾಂಟಿಂಗ್ ಟು ಡೂ ಇಟ್. ವಾಂಟಿಂಗ್ಕಿಂತನೂ ಐಲ್ ಬಿ ಮೋರ್ ರೆಗ್ಯುಲರ್. ಟೈಮ್ ಫ್ರೇಮ್ ಬೇಕು. ಟೈಮ್ ಫ್ರೇಮ್ ಇಲ್ದೆ ಕೆಲಸ ಮಾಡೋದು ಕಷ್ಟ. ಬಟ್ ಎಸ್, ಐ ವಾಂಟ್ ಟು ರೈಟ್, ಐ ವಾಂಟ್ ಟು ಡೈರೆಕ್ಟ್, ಐ ವಾಂಟ್ ಟು ಆಕ್ಟ್ ಎಲ್ಲ. ಬಟ್ ಇವಾಗಿನ ಐ ಆಮ್ ನಾಟ್ ಅ ಗುಡ್ ಆಕ್ಟರ್ ಅಂತ ಹೇಳಿದೆ. ನಾನಾಗೆ ಇರೋದು ಕಷ್ಟ. ಆಕ್ಟರ್ ಅಂದ್ರೆ ನೀನ್ ಅಲ್ವೇ ಅಲ್ಲಲ್ಲ, ನೀವು ಎಸ್. ಸೊ ನನಗೆ ನಾನಾಗೆ ಆಕ್ಟ್ ಮಾಡಕ್ ಆಬ್ವಿಯಸ್ಲಿ ಐ ಮೀನ್ can't be herself. No, I can't be herself in front of the camera. ಅದ ನಿಂದು ಟ್ಯಾಗ್. ಓಕೆ, I can't be myself in front of the camera. ಅದು ಕಾನ್ಶಿಯಸ್ನೆಸ್. YouTube click bait. ಆಯ್ತಾಯ್ತು, ಹಾಕೋ ಕ್ಲಿಕ್ ಬೇಟ್. ಅಂದ್ರೆ ಮನೆಯಲ್ಲಿ ನಾನು ಏನಿದ್ದೀನಿ ಇವಾಗ ನಿನ್ ಜೊತೆ ಏನಿದ್ದೀನಿ, ದಟ್ ಇಸ್ ಮೀ ಓನ್ಲಿ. ಬಟ್ somehow when a camera is put, ಇಂಟರ್ವ್ಯೂಸ್ ಅಲ್ಲ, ಇಂಟರ್ವ್ಯೂಸ್ ಅಲ್ಲಿ ಐ ಆಮ್ ವೆರಿ ಮೀ. ಅದೊಂದು ಫಿಲ್ಟರ್ ಹಾಕೊಂಡ್ ಮಾಡ್ತಾ ಇದ್ದೀರಾ? ದಟ್ಸ್ ಬಾಜು ಮನಿ ಕಾಕು. ಬಾಜು ಮನಿ ಕಾಕು. ಆ ಐಡಿಯಾ ಹೇಗ್ ಬಂತು? ಬಿಕಾಸ್ ಸೊ ಆ ಫಿಲ್ಟರ್ ನೋಡಿದ್ರೆ ಯಾರೇ ಆ ಫಿಲ್ಟರ್ ಹಾಕೊಂಡು ಆ ವಿಡಿಯೋ ಮಾಡಿದ್ರು ಇಟ್ ಇಸ್ ಸೋನು. ಹಂಗೆ ಅದು ಅಗೇನ್ ಐಡಿಯಾ ವಾಸ್ ಬಿಕಾಸ್ ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ಅಜ್ಜಿ ಜೊತೆ. ನಮ್ಮ ಅಜ್ಜಿ ಫ್ರೆಂಡ್ಸೇ ನನ್ನ ಫ್ರೆಂಡ್ಸು. ಲೈಕ್ ಫಾರ್ ಎಕ್ಸಾಂಪಲ್ ಅವ್ರು ಲೈಕ್ ಸಂಜೆ ಬಂದು ಹಿಂಗೆ ಅರ್ಶನ ಕುಂಕುಮ ಚಾ ಕುಡಿಲಿಕ್ಕೆ ಹೋಗೋದು. ಮೈ ಇಂಟ್ರಾಕ್ಷನ್ ವಾಸ್ ವಿತ್ ಪೀಪಲ್ ವೇ ಓಲ್ಡರ್ ದ್ಯಾನ್ ಮೀ. ಯಾಕಂದ್ರೆ ಇನ್ನೊಂದೇನಂದ್ರೆ ಅವ್ರ ಕತೆಗಳೆಲ್ಲ ಹೇಳ್ತಿದ್ರು. ನಮ್ಮ ಅಜ್ಜಿ ಎಲ್ಲ ನಂಗೆ ಹರಿಕತೆ ಎಲ್ಲ ನೋಡಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅಂಡ್ ಹರಿಕತೆ ಇಸ್ ಸೋ ಬ್ಯೂಟಿಫುಲ್. ಅಂದ್ರೆ ಇಟ್ಸ್ ಅ ಒನ್ ಮ್ಯಾನ್ ಶೋ. ಧಾರವಾಡದಾಗ ಒಬ್ರು ಮಳಗಿ ಆಚಾರ್ ಅಂತಿದ್ರು. ಅವರು ಕೃಷ್ಣ ಮಠದಾಗ ಎವ್ರಿ ಈವ್ನಿಂಗ್ ಈ ದಸರಾ ಟೈಮ್ದಾಗ ಇಟ್ ವಾಸ್ ಇಟ್ ಈಸ್ ಲೈಕ್ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿತ್ ಮ್ಯೂಸಿಕ್. ಯುನೋ ಅವ್ರು ನಿಂತ್ಕೊಂಡು ಅವರೆಲ್ಲ ಕಥೆಗಳು ಹೇಳೋರು, ಮಧ್ಯ ಹಾಡು ಬರೋದು. ಆ್ಯಂಡ್ ದ ಶೋ ವಾಸ್ ಲೈಕ್ ವಾಟ್ ಫ್ರಮ್ ಲೈಕ್ 7 o'clock to 12 o'clock, 5 hours ವಿತೌಟ್ ಬ್ರೇಕ್. ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರು. ಒಬ್ರೆ
ನಾನು ಇದನ್ನೆಲ್ಲ ತುಂಬಾ ನೋಡಿದ್ದೀನಿ ಅಂಡ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಮಾಡ್ತಾ ಐ ಜಸ್ಟ್ ನ್ಯೂ ಅವ್ರು ಏನ್ ಮಾತಾಡ್ತಾ ಇದ್ರು ಅಂತ. ಅಂಡ್ ಅದು ಎಲ್ಲ ಒಟ್ಟಿಗೆ ಅದ್ರಲ್ಲಿ ಬಂತು ಅಷ್ಟೇ. ಇಟ್ಸ್ ನಾಟ್ ದಟ್ ನಾನು ಇದು ಮಾಡಬೇಕು ಅಂತ. ಬಟ್ ಒಂದು ಉತ್ತರ ಕರ್ನಾಟಕ ಈ ಕಾಕು ಮೌಶಿ ದೇ ಹ್ಯಾವ್ ಒನ್ ಬಾಡಿ ಲ್ಯಾಂಗ್ವೇಜ್. ಅವ್ರು ಮಾತಾಡೋ ವಿಷಯಗಳೇ ಬೇರೆ. ಅವರು ಆ ಇನೋಸೆನ್ಸು ಇರುತ್ತೆ, ಅಟ್ ದ ಸೇಮ್ ಟೈಮ್ ಜಜ್ಮೆಂಟಲ್ಲೂ ಇರ್ತಾರೆ. ಸೊ ಇಟ್ಸ್ ಎವ್ರಿಥಿಂಗ್. ಸೊ ಹಾಗಾಗಿ ಅದು ಐ ಥಾಟ್ ದಟ್ ಐ ಶುಡ್ ಜಸ್ಟ್ ಡೂ. ಇನ್ಫ್ಯಾಕ್ಟ್ ನನಗೆ ಇನ್ನೂವರೆಗೂ ಗೊತ್ತಿಲ್ಲ ಬಾಜು ಮನಿ ಕಾಕು ಹೆಸರು ಏನಂತ, ನನಗೆ ಗೊತ್ತಿಲ್ಲ. ಹೇಳು ಪ್ರಸಂಗನೇ ಬಂದಿಲ್ಲ ಇವ್ರ ಹೆಸರು ಇದು ಅಂತ. ಇವಾಗ ಯಾರು ಹಿಂಗೆ ಫ್ಯಾನ್ಸ್ ಮೀಟ್ ಮಾಡಿದಾಗ ಪ್ಲೀಸ್ ಬಾಜು ಮನಿ ಕಾಕುದು ಏನಾದ್ರು ಒಂದ್ ಡೈಲಾಗ್ ಹೇಳ್ತೀರಾ? ಹೇಳ್ತಾರೆ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ವಾಸ್ ಪಿಜ್ಜಾ ಅಂದ್ರೆ ಬ್ರೆಡ್ಡೆ ಅಂತ. ಲೈಕ್ ಪಿಜ್ಜಾ ಈಸ್ ಬ್ರೆಡ್ ಅಟ್ ದಿ ಎಂಡ್ ಆಫ್ ದ ಡೇ ಅಂತ ಒಂದು ಇದು ಮಾಡಿದ್ದೆ ನಾನು. ಅದು ಎಲ್ಲರಿಗೂ ಇಷ್ಟ ಆಗಿತ್ತು. ಬಟ್ ನನಗಂದ್ರೆ ನನ್ಗೆ ಹಿಂಗ್ ತಕ್ಷಣ ಹೇಳಿದ್ರೆ ಜ್ಞಾಪಕ ಬರಲ್ಲ. ಬಿಕಾಸ್ ಬಾಜು ಮನಿ ಕಾಕು ಆಲ್ಸೋ ನಾನು ಯಾವಾಗ ಶೂಟ್ ಮಾಡ್ತಿದ್ದೆ ಪ್ರಾಪರ್ ಸ್ಕ್ರಿಪ್ಟ್ ಇರ್ತಿತ್ತು, ಜೋಕ್ಸ್ ಬರೀತಿದ್ದೆ ನಾನು. ಹಂಗ್ ಸ್ಪಾಂಟೇನಿಯಸ್ ಅಲ್ಲ. ಇನ್ ದ ಸೆನ್ಸ್ ಯು ಹ್ಯಾವ್ ಟು ಪುಟ್ ಇಟ್ ಆನ್ ಪೇಪರ್ ಅಂಡ್ ದೆನ್ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೈ ಪ್ರೊಸೆಸ್ ಥ್ರೂ ಔಟ್. ಸೊ ಮುಂಚೆ ಎಲ್ಲ ನೀನೇ ಶೂಟ್ ಮಾಡಿ ಎಡಿಟ್ ಮಾಡ್ತಾ ಇದ್ದೆ? ಹೌದು, ಅದು ಗೊತ್ತಾಗುತ್ತೆ ಬಿಕಾಸ್ ಇಟ್ಸ್ ಸೋ ಕಚಡ ಕ್ವಾಲಿಟಿ. From that to now that you have a team, yeah, how do you feel? It is growth. It is growth, of course, and adu ನೀವು ಮಾಡಕ್ಕಾಗೋದು if there is inflow of money. Yeah, because as an artist ನಾವು ಸುಮಾರು ಫ್ರೀ ವರ್ಕ್ ಮಾಡ್ಬಿಟ್ಟಿದೀವಿ. ಎಲ್ಲರೂ ಬಂದ್ ಮಾಡೋ, ಎಕ್ಸ್ಪೋಜರ್ ಮಾಡೋ, ಅದು ಇದು ಅಂತ. ಅಂಡ್ ನಾನು ವೆನ್ ಐ ಡಿಸೈಡೆಡ್ ದಟ್ ಟೀಮಲ್ಲಿ ಯಾರಾದ್ರೂ ಇರಬೇಕು ಅಂದ್ರೆ ವಿ ಶುಡ್ ಬಿ ಏಬಲ್ ಟು ಪೇ ದೆಮ್. ಓನ್ಲಿ ದೆನ್ ಅವ್ರ ಹೆಲ್ಪ್ ಕೇಳೋಣ, ಇಲ್ಲಾದ್ರೆ ಬೇಡ. ನಂಗೆ ನೆಗೋಷಿಯೇಟ್ ಮಾಡಕ್ ಇಷ್ಟ ಆಗಲ್ಲ. ಹಾಗೆ ನನ್ನ ಜೊತೆ ಯಾರಾದ್ರೂ ನೆಗೋಷಿಯೇಟ್ ಮಾಡಿದ್ರು ನಂಗೆ ಇಷ್ಟ ಆಗಲ್ಲ. ಐ ಆಮ್ ವೆರಿ ಕ್ಲಿಯರ್. ನಾನು ಯಾವಾಗ ಎಕ್ಸ್ ಅಮೌಂಟ್ ಕೋಟ್ ಮಾಡ್ತೀನಿ, ನನ್ಗೆ ಗೊತ್ತು ನಾನು ಏನಕ್ಕಷ್ಟು ಕೋಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಯಾರಾದರೂ ಅದಕ್ಕೆ ಇದು ಜಾಸ್ತಿ ಇದು ಕಮ್ಮಿ ಅಂದರೆ ನಂಗೆ ತುಂಬ ಕೋಪ ಬರುತ್ತೆ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ವಿ ಡಿಸೈಡ್ ಆರ್ ಪ್ರೈಸ್, ನಾಟ್ ದ ಮಾರ್ಕೆಟ್. ವಿ ಡಿಸೈಡ್. ನಾನು ಇಷ್ಟು ಕಷ್ಟಪಡ್ತೀನಿ, ನಾನು ಇಷ್ಟು ಜನಕ್ಕೆ ಪೇ ಮಾಡಬೇಕು ಇದಕ್ಕೆ. ನಿಮ್ಮ ಕಮಿಷನು ಜನರಿಗೆ ಪೇ ಮಾಡಿಬಿಟ್ಟು ನನಗೇನು ಕೈಗೆ ಬರುತ್ತೆ, ದಟ್ ಐ ಹ್ಯಾವ್ ಟು ಸಿ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಈಸ್ ಬಿಸ್ನೆಸ್. ಆ್ಯಂಡ್ ದುಡ್ಡಿಗೆ ಮಾಡ್ತಾ ಇದೀವಿ ಇದನ್ನ. ಬೈ ಐ ಮೀನ್ ಐ ವಿಲ್ ನಾಟ್ ಸೇ ಅಯ್ಯೋ ನನಗೆ ದುಡ್ಡೇನು ಮುಖ್ಯ. ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ದಟ್ಸ್ ದ ಓನ್ಲಿ ವೇ ದೇ ವಿಲ್ ವ್ಯಾಲಿಡೇಟ್ ದಟ್ ಐ ಆಮ್ ಡೂಯಿಂಗ್ ದ ರೈಟ್ ಜಾಬ್, ಐ ಆಮ್ ಡೂಯಿಂಗ್ ಇಟ್ ಕರೆಕ್ಟ್ಲಿ. And it is your job. It is my job. How an IT professional goes and works and gets paid. Yes. This is your job. This is my job. So, nanu whenever, I mean, whoever has worked with me in past, I never say kami madko. I say nodappa ನನಗೆ ಆಗಲ್ಲ ಇಷ್ಟು. So maybe some other time when I have budgets, I'll get back to you. At the same time, I don't like when people say that. ಅಲ್ಲ ಒಂದು 10,000-20,000ಕ್ಕೆ ಏನು, ಲೈಕ್ ಐ ಆಮ್ ಸೇಯಿಂಗ್, is that going to make a difference? ನೀನ್ ಸುಮ್ನೆ see this is the thing we have ಅಲ್ಲ, ಸುಮ್ನೆ ಒಂದು ಬಾರ್ಗೇನ್ ಮಾಡ್ಬೇಡ ಅಂತ. You know, it's always that. So that's why what happens, because ನಮ್ಗೆ ಗೊತ್ತು that ನೀವು ನಮ್ ರೆಡ್ಯೂಸ್ ಮಾಡ್ತೀರಾ, we got higher. So if you don't want that, don't do it. Ashte, it's as simple as that. Yeah. So how much do you get paid? Oh, I could tell, but ನನಗೆ ಸ್ವಲ್ಪ ದೃಷ್ಟಿ ಆಗುತ್ತೆ ಅಂತ ನಮ್ಮಮ್ಮ ಹೇಳಿದ್ದಾರೆ. See, dude, I am very open. Even you actually, I think I'm the most open content creator when it comes to money, because nan ticket prices ಎಲ್ಲರಿಗೂ ಗೊತ್ತು. That into number of seats ಮಾಡು, tell me how much I'm earning. Yeah, that's it. It's at least my live show, how much I'm making, you'll know. Yeah. Your ticket prices are 500, 750? 500, no, 750 ನಾ ಬಂದಿಲ್ಲ, ಬರುತ್ತೆ. ಒಂದು ಲಂಡನ್ ಶೋ ಮಾಡಿ ಬಂದ್ಬಿಟ್ಮೇಲೆ 750 500 into about 500 seats? 500 seats, bigger venues, ಇಲ್ಲ ಮಿನಿಮಮ್ ಒಂದು 100-200 ಇರುತ್ತೆ ಮಾಡು. ಆಕ್ಚುಲಿ ವಿ ಶುಡ್ ಡೂ ದಿಸ್. ಮಾಡು, ಅದಾದ್ಮೇಲೆ ಡಿವೈಡೆಡ್ ಬೈ ಅಂಡ್ ದೆನ್ 1 ಲಕ್ಷ. ಓಕೆ ಸರಿ, 1 ಲಕ್ಷ ಅಂತ ಅನ್ಕೊಳ್ಳೋಣ. ಅದಾದ್ಮೇಲೆ ಆ ವೆನ್ಯೂ ರೆಂಟ್ ಇರುತ್ತೆ ಎನಿವೇರ್ ಬಿಟ್ವೀನ್ 10 to 20,000. -15 ಮಾಡ್ಲಾ? -15 ಮಾಡು. ಸರಿನಾ? ಎಷ್ಟು ಬಂತು ಇವಾಗ? 85 ಅಲ್ಲಿ ಲೆಟ್ ಇಸ್ 10 to 12K ಫಾರ್ ದ ವಿಡಿಯೋಗ್ರಾಫರ್. -12. ಓಕೆ, ಎಷ್ಟಾಯ್ತು? 73ನಾ? 70 ಅಂತ ಇಟ್ಕೊ, ಸರಿನಾ? 70 ಡಿವೈಡೆಡ್ ಬೈ 70 30 ಡಿವೈಡ್ ಮಾಡು. ಅದಕ್ಕೆ 30% ಆಫ್ 70 ಎಷ್ಟು ಹೇಳು?
21,000 goes to my team. ಯಾರು ನನಗೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಎಷ್ಟು ಮಿಕ್ತು 50,000ನ ಹತ್ರ. ಸೊ ದಟ್ಸ್ ಸೊ 1 ಲಕ್ಷ ಮಾಡಿದ್ರೆ 1 ಲಕ್ಷ ನನ್ನ ಕೈ ಬರಲ್ಲ is what I'm trying to say. Yes. And having said that, 49,000 is not a bad amount. Considering I'm making 1 lakh, I think wow, this is great. ಇದನ್ನ ನೀನ್ ರೀಲ್ ಮಾಡೇ ಹಾಕ್ಬೇಕು. ಏನಂತ? ಬಿಕಾಸ್ ಜನರು ಅಂತಾರೆ ಲಕ್ಷಾನ್ಗಟ್ಲೆ ಸಂಪಾದನೆ ಮಾಡ್ತಾಳಂತ. that is not the income, that is the revenue. Income is much lesser than that. ನಮ್ಮಲ್ಲೇ ಮೊದಲು exclusive. So how do you make time for all of this? By staying with your parents. No, I think time ಮಾಡ್ಕೋಬೇಕಂದ್ರೆ ಆಗತ್ತೆ. That is what I have realized. I think 24 hours is a very very big. ಎಷ್ಟು ಹೊತ್ತು ನಿದ್ದೆ ಮಾಡ್ತೀಯ? ನಿದ್ದೆ ಮಾಡ್ತೀನಿ. ಸ್ಲೀಪ್ ಅಟ್ ಅರೌಂಡ್ 11 o'clock 6 o'clock ಹೇಳ್ತೀನಿ. ಸೊ ಐ ಸ್ಲೀಪ್. ಓಕೆ, ಐ ಸ್ಲೀಪ್. ದೆನ್ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ವಾಟ್ ಐ ಹೆಲ್ಪ್ ಮೈ ಮದರ್ ಕುಕ್. ಡಬ್ಬಿ ಹಾಕ್ತೀನಿ ನಮ್ಮ ಅಪ್ಪಂಗೆ ಲಯಾಗೆ. ಆ್ಯಂಡ್ ಆಮೇಲೆ ಜಿಮ್ಮಿಗೆ ಹೋಗ್ತೀನಿ, ಬರ್ತೀನಿ. ದೆನ್ ಐ ಡೂ ಮೈ ವರ್ಕ್. ದೆನ್ ಅಷ್ಟೊತ್ತಿಗೆ ಲಯ ಬರ್ತಾಳೆ. ದೆನ್ ಐ ಪ್ಲೇ ವಿತ್ ಫಾರ್ ಸಮ್ ಟೈಮ್. ದೆನ್ ಶಿ ಸ್ಲೀಪ್ಸ್. ದೆನ್ ಅಗೇನ್ ಐ ವರ್ಕ್. ದೆನ್ ಸಂಜೆ ಅವಳನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ. ಇಟ್ಸ್ ಅ ವೆರಿ ಬಿಸಿ ಡೇ ಬಟ್ ನಾಟ್ ಟೈರಿಂಗ್. there's a difference. ನಾನು ಹೆಂಗೆ ಮ್ಯಾಕ್ಸಿಮೈಸ್ ಮಾಡ್ತೀನಿ ಅಂದರೆ ಆಚೆ ಎಲ್ಲಾದರೂ ಹೋಗ್ಬೇಕಂದ್ರೆ ಐ ಆಮ್ ವೆರಿ ಪಿಕ್ಕಿ. ಎಲ್ಲ ಕಡೆ ಹೋಗಲ್ಲ. ಇವಾಗ ಎಲ್ಲಾದ್ರೂ ಇವಾಗ ಇಲ್ಲ, ಇವಾಗ ಇಲ್ಲಿ ಬಂದಿದ್ದೀನಿ ಅಂದ್ರೂ 1-2 ಎಕ್ಸ್ಟ್ರಾ ಕೆಲಸ ಇಟ್ಕೊಂಡು ಬಂದಿದ್ದೀನಿ ನಾನು. ಸೊ ದಟ್ ಐ ಡೂ ಮ್ಯಾಕ್ಸಿಮಮ್ work when I'm out and then I go home so that I don't have to come again tomorrow for that one little thing that is there. Correct. So hange optimize ಮಾಡ್ಕೊತೀನಿ. Do you watch series or movies on OTT? ಅದು ಡಿಪೆಂಡ್ ಆಗುತ್ತೆ in which phase I am. In the sense, if I am creating content then I prefer not to watch anything. Okay. Because ನಂಗೆ ಅನ್ಸುತ್ತೆ ಎಲ್ಲೋ ಏನಾದರೂ ಇನ್ಫ್ಲುಯೆನ್ಸ್ ಆಗ್ಬಿಡುತ್ತೆ ಅಂತ. But if I am on a break, in the sense like okay ಇವತ್ತೇನು ಬರೀತಾ ಇಲ್ಲ, then I watch something. I always watch something that is not in the space of my right. So ಇವಾಗ suppose Korean drama ಇಲ್ಲ, ನಾನು ಕೊರಿಯನ್ ಡ್ರಾಮಾ ಇನ್ನೂವರೆಗೂ ನೋಡೇ ಇಲ್ಲ. A lot of people have said I like comedies. I love watching comedies only. But ಏನಾದರೂ ತುಂಬಾನೇ hype ಇತ್ತಂದ್ರೆ like there was hype about Made in Heaven. So it's like okay, let's watch it. Now there's hype about Guns and Gulabs. I'll watch it. But ivaga, because I've just taken up the job of a reviewer, I think I'll watch more than before. ನಾನು ಬ್ಯಾಕ್ ಟು ಬ್ಯಾಕ್ ಈ ತರ ಪ್ರತಿ ವಾರ ಕನ್ನಡ ಸಿನಿಮಾ ನೋಡೇ ಇಲ್ಲ. ಕನ್ನಡ ಸಿನಿಮಾ ಅಂತಲ್ಲ, ಸಿನಿಮಾನೇ ನೋಡಿಲ್ಲ. ಬಿಕಾಸ್ ಇಟ್ಸ್ ಮನೆಯಲ್ಲೇ ಬಂದಾಗ ನೋಡೋಣ ಅಂತ ಆ ಒಂದು ಲೇಸಿನೆಸ್ ಬಂದ್ಬಿಟ್ಟಿದೆ. ದಟ್ಸ್ ರಾಂಗ್, ಐ ಅಗ್ರಿ. ಬಟ್ ಇವಾಗಂತೂ ಫುಲ್ಲು ಏನೋ ಒಂದು 4 ವಾರದಿಂದ ಫುಲ್ ಮೂವೀಸ್ ನೋಡ್ತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ ಮೂವೀಸಾ? ಅಲ್ಲ, ಲೈಕ್ ಗೋಯಿಂಗ್ ಅಂಡ್ ವಾಚಿಂಗ್ ಎವ್ರಿ ವೀಕ್ ಇನ್ ಥಿಯೇಟರ್ ಅಗೇನ್. ಅಂಡ್ ಅನ್ಲೈಕ್ ಸಮ್ ಪೀಪಲ್ ಥಿಯೇಟರ್ ಅಲ್ಲಿ ಮಲ್ಗಕ್ಕೂ ಆಗಲ್ಲ. ಆಸ್ ಅ ರಿವ್ಯೂವರ್ ಯು ಆರ್ ಸಪೋಸ್ ನಾನು ಯಾವ್ದು ಎಷ್ಟೇ ಕಚಡ ಫಿಲ್ಮ್ ಇದ್ರೂ ನೋಡ್ತೀನಿ. ನಾನು ಮಲ್ಗಲ್ಲ ಥಿಯೇಟರ್ ಅಲ್ಲಿ. ಸಿ ಐ ಆಮ್ ಅ ವೆರಿ ಹೋಪ್ಫುಲ್ ಆಡಿಯನ್ಸ್. ನನಗೆ ಎಷ್ಟೇ ಕೆಟ್ಟದಾಗಿರ್ಲಿ ಐ ಆಮ್ ಲೈಕ್ ಓಕೆ ಟುವರ್ಡ್ಸ್ ದ ಎಂಡ್ ಏನೋ ಒಂದು ಚೆನ್ನಾಗಿ ಆಗತ್ತೆ, ಏನೋ ಪಾಪ ಮ್ಯಾನೇಜ್ ಮಾಡ್ಕೋತಾರೆ ಅಂತ. ಅದೊಂದು ಐ ಆಮ್ ಆಪ್ಟಿಮಿಸ್ಟಿಕ್ ಲೈಕ್ ದ್ಯಾಟ್. ಸೊ ಐ ವಾಚ್, ಬಟ್ ಐ ಥಿಂಕ್ I have to learn a lot when it comes to reviews. So I think it'll happen eventually, I guess. So one question, no? It's a personal question. Have you ever felt ಇನ್ನೊಂದು ಸ್ವಲ್ಪ ಉದ್ದ ಇರಬೇಕಾಗಿತ್ತು ಅಂತ, or do you feel cute? No, I don't feel anything. No, honestly I don't. I'll tell you, I have crossed that phase. Okay, like for example, I used to feel like a lot of people ನನ್ನ ಸ್ಕೂಲಲ್ಲಿ ಇದ್ದಾಗ, ಹೇ ನೀನು ಕನ್ನಡದವಳ ಥರ ಕಾಣೋದೇ ಇಲ್ಲ, ನೀನು ನಾರ್ತ್ ಈಸ್ಟ್ ವೈಬ್ ಇದೆ ನಿನಗೆ, ಯು ಲುಕ್ ಲೈಕ್ ಅ ಬೆಂಗಾಲಿ. And I used to be like, okay, is this a, like, I don't know even if it's a compliment or ಆಮೇಲೆ ನನಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಆಲ್ಸೋ ಐ ಥಿಂಕ್ ಇಟ್ ಡಿಪೆಂಡ್ಸ್ ಅ ಲಾಟ್ ಆನ್ ಹೌ ಯು ಬಿನ್ ಬ್ರಾಟ್ ಅಪ್. ನಮ್ಮ ತಾಯಿ ತಂದೆ ಯಾವತ್ತೂ ನೀನು ಹಿಂಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾವತ್ತೂ ಹೇಳಲಿಲ್ಲ. ಸೊ ಐ ಗ್ರೂ ಅಪ್ ವೆರಿ ಕಾನ್ಫಿಡೆಂಟ್. ಆಮೇಲೆ ಕಾಲೇಜಿಗೆ ಬಂದ್ಮೇಲೆ ದ ಪೀಪಲ್ ಅರೌಂಡ್ ಮೀ ಮೇಡ್ ಮಿ ವೆರಿ ಲೆಸ್ ಕಾನ್ಫಿಡೆಂಟ್ ಬಿಕಾಸ್ ಐ ಡಿಡ್ ನಾಟ್ ಡ್ರೆಸ್ ಅಪ್ ಅ ಸರ್ಟನ್ ವೇ. ಅಂದರೆ ನಾನು ಬರೀ ಲೂಸ್
ಟೀ ಶರ್ಟ್ ಮತ್ತೆ ಜೀನ್ಸ್ ಫ್ಲೋಟರ್ಸ್ ಹಾಕೊಂಡು ಹೋಗ್ತಾ ಇದ್ದೆ ಅಂಡ್ ಕಾರ್ಟೂನ್ ಟೀ ಶರ್ಟ್ಸ್ ಯಾವಾಗ್ಲೂ ಸ್ಪಾಂಜ್ ಬಾಬೋ ಪಾಪಾಯೋ ಯಾವ್ದೋ ಒಂದು ದಟ್ ಇಟ್ಸ್ ಬಿನ್ ಮೈ ಮೋಸ್ಟ್ ಕಂಫರ್ಟ್ ಇದು ಅಂಡ್ ನಾನು ಯಾವಾಗ್ಲೂ ಮೆನ್ ಸೆಕ್ಷನ್ ಇಂದ ಶಾಪ್ ಮಾಡ್ತಾ ಇದ್ದೆ ಬಿಕಾಸ್ ಅವ್ರ ಟೀ ಶರ್ಟ್ ಎಲ್ಲ ಲೂಸ್ ಎಲ್ಲ ಇರ್ತಾ ಇತ್ತು ಅಂತ. ಸೊ ಐ ನೆವರ್ ಫೆಲ್ಟ್ ಕಾನ್ಶಿಯಸ್. ಬಟ್ ದೆನ್ ಐ ಥಿಂಕ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ there were a lot of ontara comments that came my way and I was very confident till then, but then when I saw or heard atara ಸ್ವಲ್ಪ under confident aade nanu. Then it continued and then in radio one of my seniors avಳು ಹೇಳಿದ್ಲು like ನೀನ್ ರೇಡಿಯೋ ಅಲ್ಲಿ ಇದ್ರೂ you should take out time to dress up for yourself because you will feel confident and all of that, and I really did not take that seriously back then. But eventually ಅಂದ್ರೆ ನಂಗೆ ಶಾಪಿಂಗ್ ತುಂಬಾ ಇಷ್ಟ ಇತ್ತು. ಬಟ್ ದಿಸ್ ಡ್ರೆಸ್ಸಿಂಗ್ ಅಪ್ ಪಾರ್ಟ್ ದಟ್ ಐ ಡಿಂಟ್ ಲೈಕ್. ಸೊ ಶಾಪಿಂಗ್ ಅಂದ್ರೆ ಏನು ಹೋಗಿ ರಾಶಿಗಟ್ಲೆ ಬಟ್ಟೆ ತಗೊಂಡ್ ಬರ್ಬಿಡು ಹಾಕೊಳ್ಳೋದು. ದೇರ್ ಇಸ್ ನೋ ವಿಲ್ ದಿಸ್ ಗೋ ವಿತ್ ದಿಸ್ ಆ ಥರ ಏನಿಲ್ಲ. ಬಟ್ ನೌ ದಿಸ್ ಲಾಟ್ ಆಫ್ ಥಾಟ್ ದಟ್ ಗೋಸ್ ಅಂದ್ರೆ ಲಾಟ್ ಆಫ್ ಅಂದ್ರೆ ಹಿಂಗ್ ರಾತ್ರಿ ಎಲ್ಲ ಯೋಚನೆ ಹಂಗಲ್ಲ. ಬಟ್ ಐ ಆಮ್ ಲೈಕ್ ಓಕೆ let's put something together and make ourselves presentable because it is important. Unfortunately, for women I'm telling, it is not enough if you are just talented. You have to present yourself in a certain way. ಹಾಗಿದ್ರೂ ಏನೇನೋ ಹೇಳ್ತಾರೆ. But it's okay. I mean, and I'm not saying ಇದನ್ನ ಬೇರೆಯವ್ರಿಗೋಸ್ಕರ ಮಾಡಿ ಅಂತ. I'm just saying it does make you confident. At the same time ನಾನು ಹಂಗೂ ಬರ್ಬೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಹೆಂಗ್ ಬಂದಿದ್ದೆ ರೇಡಿಯೋ ಸಿಟಿಗೆ, ನಿದ್ದೆ ಇರಲಿಲ್ಲ, ಏನೋ ಒಂದು ಹಾಕೊಂಡು. ಸೊ ಐ ಆಮ್ ಕಂಫರ್ಟಬಲ್ ವಿತ್ ಬೋತ್, ಬಟ್ I know where I have to make an effort. I know where I want to make an effort. That is for sure. Yes. ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡಿದ್ವಿ, ಇವಾಗ ಸ್ವಲ್ಪ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ. Sure. I have some very basic fifth standard ಮಕ್ಕಳು ಕೇಳೋ ಅಂತ general knowledge questions. Let us ask Sonu Venugopal. First question. Name the national reptile of India. Chameleon. No. What is it? King cobra. ನಾಗರ್ ಹಾವು. Yes. ಡ್ಯಾಮ್. ಓಕೆ. ನಾನಂದ್ರೆ ನಾವು ಇಂಡಿಯನ್ಸ್ ಯಾವಾಗಲೂ ಕಲರ್ ಚೇಂಜ್ ಮಾಡ್ತೀವಲ್ಲ, ಅದಕ್ಕೆ ಕ್ಯಾಮೆಲಿಯನ್ ಅಂತ. Okay. Name the largest planet of our solar system. Jupiter. Yes. ನೀನೇ ರಿಜೆಕ್ಟ್ ಮಾಡ್ತಿದ್ಯಾ ಕ್ವೆಶ್ಚನ್ಸ್? ಏನ್ ಗೊತ್ತಾ, which festival is called the festival of colors ante? ಹೋಲಿ ಕಣೆ. ಅದು ಇಲ್ಲ, ಅದಕ್ಕೆ ದೀಪಾವಳಿ. ಅದಕ್ಕೆ ಕೇಳ್ದಲ್ಲ, ಕ್ಯಾನ್ಸಲ್. Okay. Name the bird that lays the largest eggs. Ostrich. Correct. Which is the national aquatic animal of India? We kiss also this. Wait, dolphin. Yes. Okay, no. Since you're an ex-RJ, who invented radio? Marconi. Howdo, correct. Wow, you knew it. Excuse like what? Like yene? Excuse me, hello. Okay, sorry. Okay, we are. But a chameleon was a good answer. It was a very good answer. It was a great answer. I think we should change. Chameleon. Yella color changing janake chameleon. Yes. Which we all are, by the way. I'll be honest. Color anta andaga nange nenapagidu your specs. My glasses. How many specs do you have? ನಾನು ಒಂದು ವಿಡಿಯೋ ಮಾಡಿದ್ದೆ. I know. I've seen. I think I have one box ಅಲ್ಲಿ 10 next box. I have a specs organizer. ನಾನು ಏನ್ ಹೇಳ್ತೀನಿ ಗೊತ್ತಾ, ಜನರು ಎಲ್ಲೇ ಹೋಗ್ಲಿ, ನನ್ನ ಫ್ರೆಂಡ್ಸ್ ಎಲ್ಲಾದ್ರೂ ಹೋಗ್ಲಿ, I think ಲೆನ್ಸ್ ಕಾರ್ಟ್ ಆದ್ಮೇಲೆ ನೆಕ್ಸ್ಟ್ ಯಾರ ಹತ್ರ ಜಾಸ್ತಿ ಸ್ಪೆಕ್ಸ್ ಇರೋದು ಮಸ್ಟ್ ಬಿ ಮೀ ಓನ್ಲಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲಾದ್ರೂ ಹೋದ್ರೆ ಹಾಲಿಡೇಗೆ ಅಬ್ರಾಡ್, ನಾನು ಏನು ತಗೊಂಡ್ಬಿಡ್ಬೇಡ, ಗೆಟ್ ಮೀ ಫ್ರೇಮ್ಸ್. ದಟ್ಸ್ ವಾಟ್ ಐ ಟೆಲ್ ದೆಮ್. Get me frames. So these are the things that. Do you have power or summa? Yeah, of course I have, man. Hauda. So school alli ella nangeಲ್ಲ college ಅಲ್ಲೆಲ್ಲ ನನಗೆಲ್ಲ ರೇಗಿಸ್ಬಿಟ್ರು, and they made me so underconfident. Then I'm like, ನನ್ನ ಮಕ್ಕಳ ಇದನ್ನೇ ನಾನು ಸ್ಟೈಲ್ ಸ್ಟೇಟ್ಮೆಂಟ್ ಮಾಡ್ಕೋತೀನಿ. No, it was not the thing. But I felt like while I'm wearing it, might as well make it like stylish. Why not? When you're true. Yeah. So this comes with experience, time and money. You have money ಎಲ್ಲ ಇರಬೇಕು. then you'll be like, ಹಂಗ, ಓಕೆ ಹಿಂಗ್ ಮಾಡೋಣ ಅಂತ. ಸೊ ಅದಕ್ಕೆ ಟೈಮ್ ಕೊಡಿ. ಡೋಂಟ್ ಟ್ರೈ ಟು you have to give yourself that time to make that money, to understand what is your style, to understand what is that ನಿಮ್ಗೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟ ಇದೆ. ಸೊ ಅದಕ್ಕೆ 21 years ಅದು ಬರಲ್ಲ, ಬಿಕಾಸ್ ಅವಾಗ 3 ಇರಲ್ಲ. So give yourself that time.
Okay, so in one segment ಇದೆ. Okay. You have to pick up your phone Okay. and call the most popular person in your contact list ಹಾ. and invite them to my show. ಹೌದಾ? ತುಂಬಾ ಜನ ಇದ್ದಾರೆ ಆಯ್ತಾ, ಬಟ್ ಆಲ್ರೆಡಿ ಗೊತ್ತಾಯ್ತು ನನ್ಗೆ. ಬಾಲಿವುಡ್ ಅಲ್ಲೂ ಬಾಲಿವುಡ್ ಅಲ್ಲೂ ಇದ್ದಾರೆ. ಬಟ್ ಅದಕ್ಕೆ ನಾನು ಫಸ್ಟ್ ಅಲ್ಲ, ನನ್ನ ಹಳೆ ರೇಡಿಯೋ ಸ್ಟೇಷನ್ ಜಾಯ್ನ್ ಆಗಿದ ತಕ್ಷಣ ಫಸ್ಟ್ ಕೆಲಸ ಏನ್ ಮಾಡಿದೆ ಗೊತ್ತಾ, ಒಂದು ಎಕ್ಸೆಲ್ ಶೀಟ್ ಇತ್ತು, ಎಲ್ಲ ಬಾಲಿವುಡ್ ಆಕ್ಟರ್ಸ್ ಫಸ್ಟ್ ಎಲ್ಲ ಸೇವ್ ಮಾಡ್ಕೊಂಡ್ಬಿಟ್ಟು ಅಬ್ಬಾ ಐ ವಾಂಟ್ ದಿಸ್ ಅಂತ. ಬಟ್ ಐ ಥಿಂಕ್ ಒಂದೇ ನಿಮಿಷ ಟ್ರೈ ಮಾಡೋಣ ಆಯ್ತಾ. ಲೌಡ್ ಸ್ಪೀಕರ್ ಅಲ್ಲಿ ಇಡ್ಬೇಕಾ? ಯಾರಿಗೆ ಕಾಲ್ ಮಾಡ್ತೀವಿ? ಶಾಲಿನಿ ಅವ್ರಿಗೆ ಮಾಡ್ತಾ ಇದ್ದೀನಿ. ಶಾಲಿನಿ ಶ್ರೀಮತಿ. I hope she answers. ಹಲೋ, ಶಾಲಿನಿ ಅವರಿದ್ದಾರಾ? ನಾನು ಸೋನು ಅಂತ. ಸರ್, ನಾನು ಒಬ್ಬ ಕಾಂಟೆಂಟ್ ಕ್ರಿಯೇಟರ್, ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ. ಶೂಟಲ್ಲಿದ್ದಾರಾ? ಬ್ಯುಸಿ ಇದ್ದಾರಾ? ಹಾಂ. ಹಲೋ, ಹಾಯ್ ಶಾಲಿನಿ ಅವರೇ, ಸೋನು ಮಾತಾಡ್ತಾ ಇದ್ದೀನಿ. ಹಾಯ್, ಬಿಸಿ ಇದ್ದೀರಾ? ಯಾವ ಸೋನು ವೇಣುಗೋಪಾಲ್. ನಿಮ್ ನಂಬರ್ ಯಾಕೆ ಅಬ್ದುಲ್ಲಾ ಜಲೀಮ್ ಅಂತ ಬರ್ತಾ ಇದೆ? ಹೌದಾ? ಆಯ್ತಾ, ನಂಗೆ ಭಯ ಆಗಿದೆ. ನೀ ಫೋನ್ ತಗೋ, ನಾನು ಅಬ್ದುಲ್ಲಾ ಜಲೀಮ್ ಅಂತ ಬರ್ತಾ ಇದ್ದೀನಿ, ನಂಬರ್ ಇಲ್ಲ. ಅದಕ್ಕೆ ಯಾವ ಸೋನು ಅಂತ ಕೇಳಿ. ಸಾರಿ ನಾನು ಸೋ ಫನ್ನಿ. ನಾನು ಏನಕ್ಕೆ ಫೋನ್ ಮಾಡಿದೆ ಅಂದರೆ, ನಾನು ರೇಡಿಯೋ ಸಿಟಿಯಲ್ಲಿ ಸಂಜೆ ಶೋ ವಿತ್ ಸ್ನೇಹ ಅಲ್ಲಿದ್ದೆ. ಅವಳು ಹೇಳಿದ್ಲು ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಮೋಸ್ಟ್ ಫೇಮಸ್ ಯಾರಿದ್ದಾರೆ ಅವ್ರಿಗೆ ಕಾಲ್ ಮಾಡು ಅಂತ. ಸೊ ಐ ಹ್ಯಾವ್ ಕಾಲ್ಡ್ ಯು. ಇವಾಗ ಅದು ಇದೆಲ್ಲ ಮಾರ್ಕೆಟಿಂಗ್ ನೋಡಿ ಹೆಂಗೆ. ಇವಾಗ ನೀವು ಅವಳ ಶೋಗೆ ಬರಬೇಕು ಅಂತ ನಾನು ಹೇಳ್ಬೇಕಂತೆ ನಿಮಗೆ. ಅಬ್ದುಲ್ಲಾ ಜಲೀಮ್ ಕರೀತಾ ಇದ್ದಾನೆ. ಪಿರಮಿಡ್ ಮಾರ್ಕೆಟಿಂಗ್ ಮಾಡ್ತೀನಿ. ಇದಕ್ಕೆಲ್ಲ ನಾನು ಬೀಳಲ್ಲ, ನಾನು ಸರಿಯದಿಂದ ಇಲ್ಲಿರೋಳು. ಹಾಯ್ ಶಾಲಿನಿ ಅವರೇ, ಹಾಯ್ ಸ್ನೇಹ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನನ್ನ ಕಡೆಯಿಂದ ಮತ್ತೆ ಸೋನು ಕಡೆಯಿಂದ ನಿಮಗೆ ನನ್ನ ಶೋಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಫ್ರೀ ಇದ್ದಾಗ ಬರಬೇಕು. ಅವಮ್ಮ ಅಬ್ದುಲ್ಲಾ ಜಲೀಮ್ ತುಮಕೋ ಸೂಟ್ ಸಿಲಾ ಕೆ ದೇತಾ. ಓ ಮೈ ಗಾಡ್, ಥ್ಯಾಂಕ್ ಯು ಶಾಲಿನಿ ಅವರೇ ಫಾರ್ ಬೀಯಿಂಗ್ ಸಚ್ ಅ ಸ್ಪೋರ್ಟ್. ನಾನು ಬೇರೆ ನಂಬರ್ ಇಂದ ಕಾಲ್ ಮಾಡಿದ್ದೀನಿ ಅನ್ಸತ್ತೆ, ಅದು ಡುವಲ್ ಸಿಮ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸಾರಿ ಶಾಲಿನಿ ಅವರೇ. ಈ ನಂಬರ್ ನನ್ನ ಹತ್ರ ಇದೆ ಅಂತ ನನಗೂ ಗೊತ್ತಿಲ್ಲ, ಇವಾಗ ನೋಡ್ತಾ. ಓ ಮೈ ಗಾಡ್. ಓಕೆ ಓಕೆ ಡನ್. awesome. Thank you. Have a good day. Yeah, bye. ಒಬ್ಬ ಅಬ್ದುಲ್ಲಾ ಜಲೀಮ್, ಚೆನ್ನಾಗಿದೆ ಕ್ಯಾರೆಕ್ಟರ್ ಹೆಸರು. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ಯಾರೆಕ್ಟರಾ? ಇಲ್ಲ, ಆಕ್ಚುಲಿ ನಾನು ಇನ್ನೊಂದು ಸ್ವಲ್ಪ ಐ ಥಿಂಕ್ ಐ ಹ್ಯಾವ್ ಟು, ನಾನು ಒಂದು ಕಪಲ್ ಆಫ್ ವಿಸಿಟ್ಸ್ ಟು ಕಮರ್ಷಿಯಲ್ ಸ್ಟ್ರೀಟ್ ಬೇಕು ಫಾರ್ ಶೋರ್. ಬಿಕಾಸ್ ಅದು ಐ ಥಿಂಕ್ ಅದೇ ಅಲ್ಲ, ಬಟ್ ಆ ದಖ್ನಿ ಏನಿದೆಯಲ್ಲ, ಆ ಉರ್ದು ಏನಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ನ್ಯಾಚುರಲ್ ಆಗಿ ಸೌಂಡ್ ಮಾಡಕ್ಕೆ ಯು ಹ್ಯಾವ್ ಟು ಲೈಕ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಟೈಮ್. ಎಸ್. ವಾಟ್ ಆರ್ ಯುವರ್ ನೆಕ್ಸ್ಟ್ ಪ್ಲಾನ್ಸ್? ಹೇಳಿದ್ನಲ್ಲ, ಸಿನಿಮಾ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ, ಬರೀತೀನಿ. ಕೊಡೋಣ. ನೋ, ಆಕ್ಚುಲಿ ನೋ, ಜೆನ್ಯೂನ್ಲಿ ಐ ಫೀಲ್ ದಟ್ ಐ ಫೀಲ್ ದಟ್ ಆಲ್ ಆಫ್ ಅಸ್, ಐ ಥಿಂಕ್ ಗುರಿ ಇಸ್ ಮೂವೀಸ್. ನಾವು ಹೇಳ್ಕೊಂಡಿಲ್ಲ ನಮ್ಗೆ ಇಷ್ಟೊಂದು ದಿನ, ಬಿಕಾಸ್ ಅಗೇನ್ ಐ ಥಿಂಕ್ ವಿ ಆರ್ ಸ್ಕೇರ್ಡ್. ಬಟ್ ಐ ಫೀಲ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ರದ್ದು ಗುರಿ ಸಿನಿಮಾನೇ ಅಂತ ನಂಗೆ ಅನ್ಸುತ್ತೆ ಇವಾಗ. ಬಿಫೋರ್ ಯು ಗೋ, ಯಾ, ನಮ್ಮ ಲಿಸ್ನರ್ಸ್ಗೆ ದೋಸ್ ಹೂ ಆರ್ ಮೇ ಬಿ who have started making content or who are struggling to get reach, give them 3 tips. ನಾವು ಎಷ್ಟು ಸ್ಟ್ರಗಲ್ ಮಾಡ್ತೀವಿ ರೀಚ್ ಸಿಗಕ್ಕೆ. ಐ ಥಿಂಕ್ ಇಟ್ಸ್ ಸೋ ಟ್ರೂ. ಐ ಥಿಂಕ್ ಸಿ, ಒಂದೇನಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಟ್ಸ್ ಅನ್ ಅಲ್ಗಾರಿದಮ್. ಸೊ ಯು ಆರ್ ಡೀಲಿಂಗ್ ವಿತ್ ಅ ಮಷೀನ್. ಸೊ ಅದು ಏನು ಹೇಳುತ್ತೆ ಅದನ್ನ ಜಾಸ್ತಿ ತಲೆಗೆ ಮತ್ತೆ ಹಾರ್ಟಿಗೆ ಎರಡಕ್ಕೂ ತಗೊಳಕ್ ಹೋಗಬೇಡಿ. ಜಸ್ಟ್ ಫೋಕಸ್ ಆನ್ ಡೂಯಿಂಗ್ ಸಮಥಿಂಗ್ ವೆರಿ ಒಥೆಂಟಿಕ್. ಆ್ಯಂಡ್ ನಾನು ಐ ಥಿಂಕ್ ನಿನಗೂ ಹೇಳಿದ್ದೀನಿ ನಾನು, ಯು ಸ್ಪೀಕ್ ತುಳು ಅಟ್ ಹೋಮ್. Sorry. You speak Konkani at home, and there is such less Konkani content. Yeah. See, nam follow ಮಾಡೋರ್ ಜನ ಕಮ್ಮಿ ಇದ್ರೂ they feel, I mean, why people connect to me is because ಉತ್ತರ ಕರ್ನಾಟಕ ಅಲ್ಲಿ
ಮಾಡೋರು ಕಾಂಟೆಂಟ್ ಕ್ರಿಯೇಟರ್ಸ್ ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಬಟ್ ವೆನ್ ಐ ಸ್ಟಾರ್ಟೆಡ್ ದೇ ವರ್ ವೆರಿ ಫ್ಯೂ. ಸೊ ಐ ಥಿಂಕ್ ನಮ್ಮ ಐ ಥಿಂಕ್ ಯು ಆರ್ ದ ಓನ್ಲಿ ಒನ್. ಇಲ್ಲ ಇದ್ದಾರೆ, ದೇರ್ ಆರ್ ಕಾಮಿಕ್ಸ್ ಅಂಡ್ ಎವ್ರಿಥಿಂಗ್. ಬಟ್ ಐ ಥಿಂಕ್ ಯು ಹ್ಯಾವ್ ಟು ಬಿ ವೆರಿ ಒಥೆಂಟಿಕ್, ಯು ಹ್ಯಾವ್ ಟು ಬಿ ವೆರಿ ಟ್ರೂ ಟು ಯುವರ್ ಸೆಲ್ಫ್. ಫೇಕ್ ಆಗಿ ನಾವೇನಾದ್ರೂ ಮಾಡಕ್ ಹೋದ್ರೆ ಅದು ಸಸ್ಟೈನಬಲ್ ಆಗಲ್ಲ. ಇಟ್ ಮೈಟ್ ವರ್ಕ್ 1 ವಿಡಿಯೋ 2 ವಿಡಿಯೋ ವಾಟ್ ಎವರ್. ಸೊ ನಿಮ್ಮ ರೂಟ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡಿ. ನಾವ್ ಎಲ್ಲಿಂದ ಇದ್ರು ಐ ಥಿಂಕ್ ವಿ ಆಲ್ ಆರ್ ಸ್ಪೆಷಲ್, ವಿ ಆಲ್ ಆರ್ ಟ್ಯಾಲೆಂಟೆಡ್, ವಿ ಆಲ್ ಆರ್ ಡಿಫ್ರೆಂಟ್. ಸೊ ಕ್ಯಾಶ್ ಆನ್ ವಾಟ್ ಯು ಹ್ಯಾವ್ ದಟ್ ಅದರ್ಸ್ ಡೋಂಟ್ ಹ್ಯಾವ್, ವಿಚ್ ಇಸ್ ನಿಮ್ಮ ಬ್ಯಾಕ್ ಗ್ರೌಂಡ್. ಅದು ಎಲ್ಲ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ದ ಟಿಪ್ಸ್ ನಮ್ಮ ಲಿಸನರ್ಸ್ ಕಡೆಯಿಂದ, ನನ್ನ ಕಡೆಯಿಂದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮೈ ಶೋ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಮಜಾ ಆಯಿತು. ಐ ಹ್ಯಾಡ್ ಫನ್. ಐ ಹೋಪ್ ಯು ಹ್ಯಾಡ್ ಫನ್ ಟು. ಇಲ್ಲ, ಇಟ್ ವಾಸ್ ಗುಡ್ ಫನ್. ನಮಗೋಸ್ಕರ ಒಂದು ಸೆಟ್ ಪರ್ಫಾರ್ಮ್ ಮಾಡ್ಬೋದಾ? ಏನ್ ಸೆಟ್ಟು? ಇಲ್ಲ, ಚಾನ್ಸೇ ಇಲ್ಲ. ವಾಟ್? ಸಿ ಬಟ್ ಐಲ್ ಟೆಲ್ ಯು, ಈ ತರ ಮಾಡ್ತೀನಿ. ಟಿಕೆಟ್ ತಗೊಂಡು ಇಲ್ಲ, ಹಂಗೂ ಅಲ್ಲ, ಅದು ಒಂದು ವೈಬ್ ಇರುತ್ತೆ. ಸ್ಟೇಜು, ಮೈಕು, ನಾವು ಮೈಕ್ ಇದೆ, ದಟ್ಸ್ ಆಲ್. ಸ್ಟೇಜ್ ಬೇಕು, ಲೈವ್ ಆಡಿಯನ್ಸ್ ಬೇಕು, ಇಟ್ಸ್ ಆಲ್ ಡಿಫ್ರೆಂಟ್. ಅಂಡ್ ಐಲ್ ಟೆಲ್ ಯು, ಇವಾಗ ಹೇಳಿದ್ರೆ ಫನಿನೂ ಅನ್ಸಲ್ಲ, ಇವಳೇನ ಅಂತ. ಸೊ ಐ ಆಮ್ ಪ್ಲೇಯಿಂಗ್ ಇಟ್ ವೆರಿ ಸೇಫ್. ಸೊ ಬನ್ನಿ, ಯು ಹ್ಯಾವ್ ಫನ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.